ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಆರ್ ಕೆ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನನ್ ಕೊಟ್ಟಿರೋಂತ ಟಾಪಿಕ್ 8 ಸ್ಟೆಪ್ಸ್. ಥ್ಯಾಂಕ್ಸ್ ಟು ಸಂತೋಷ್ ಸರ್, ಯಾಕಂದ್ರೆ ಅವರೇ ನಂಗೆ 8 ಸ್ಟೆಪ್ಸ್ ಹಾಕಿರೋದು. ಯಾಕಂತ ಹೇಳಿದ್ರೆ ನಾವು ಬಂದು ಜಾಯಿನ್ ಆದ ತಕ್ಷಣ BOP ಕಲಿತೀವಿ. BOP ಆದ್ಮೇಲೆ ಮಸ್ಟ್ ಅಂಡ್ ಶುಡ್ ನಮ್ಗೆ ಬೇಕಾಗಿರೋದು FIM, ಕರೆಕ್ಟ್ ಅಲ್ವಾ? FIM ಆದ್ಮೇಲೆ ನೆಕ್ಸ್ಟ್ ಏನ್ ಬೇಕು ಅಂತ ಹೇಳಿದ್ರೆ ನಮ್ಗೆ 8 ಸ್ಟೆಪ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಲ್ಲ? ಸೊ ಅದ್ರ ಬಗ್ಗೆ ತಿಳ್ಸ್ಕೊಳಕ್ಕೆ, ಯಾಕಂದ್ರೆ ನಾವು ಯಾವ ತರ ಒಂದು ಬಿಸ್ನೆಸ್ ಮಾಡ್ಬೇಕು, ಯಾವ ತರ ಒಂದು ಜನಗಳು ಇರ್ತಾರೆ, ಯಾವ ತರ ಒಂದು ಕ್ಯಾಟಗರಿಯಲ್ಲಿ ನಾವು ಮಾಡ್ತಾ ಇದಾರೆ ಕೂಡ. ಸೊ ಅದು ಯಾವ ತರ ಅಂತ ಹೇಳಿ ತಿಳ್ಸ್ಕೊಳಕ್ಕೆ ನನ್ಗೆ ಎಷ್ಟು ಮಟ್ಟಿಗೆ ಗೊತ್ತೋ ಅಷ್ಟು ಮಟ್ಟಿಗೆ ತಿಳ್ಸಕ್ ಬಂದಿದ್ದೀನಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಎಸ್, ಅದೇ ತರ ವೆಲ್ಕಮ್ ಟು ವೆಲ್ನೆಸ್ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಹಾರ್ಟ್ಲಿ ಥ್ಯಾಂಕ್ಸ್ ಟು ಎವ್ರಿ ಒನ್. ಅದೇ ತರ ಇಲ್ಲಿ ನೋಡ್ಬೋದು, ನಮ್ಮ ಎಲ್ರಿಗೂ ಅನ್ನದಾತರು, ಉದ್ಯೋಗದಾತರು ಆಗಿ ಎಲ್ರಿಗೂ ಸಪೋರ್ಟ್ ಆಗಿ, ಒಂದು ಫಾದರ್ ಆಗಿ, ಒಂದು ಬ್ರದರ್ ಆಗಿ, ನಮ್ಮ ಎಲ್ರನ್ನ ಒಂದೇ ತರ ನೋಡ್ತಾ ಇರುವಂತ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಹಿಂದೂಸ್ತಾನಿ ಸರ್ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು. ನೋಡ್ಬೋದು. ಎಸ್, ನೆಕ್ಸ್ಟ್ ಬಂದ್ರೆ 8 ಸ್ಟೆಪ್ಸ್ ಟು ಸಕ್ಸಸ್ ಅಂತ ಹೇಳಿದ್ರೆ, ಇದ್ರಲ್ಲಿ ಯಾಕೆ ಸಂತೋಷ್ ಸರ್ ಇದಾರೆ ಅಂದ್ರೆ, ಆ 8 ಸ್ಟೆಪ್ಸ್ ಕಲ್ತಿ ಗೆದ್ದು ಅವ್ರ ಒಂದ್ ಮಟ್ಟಕ್ಕೆ ಇದಾರೆ ಅಂತ ಹೇಳಿದ್ರೆ, ಇದೆಲ್ಲ ಕಲ್ತಿದ್ದಕ್ಕೆ ಇವತ್ತು ಒಂದು ಸಕ್ಸಸ್ಫುಲ್ ಮ್ಯಾನ್ ಆಗಿ ನಮ್ಮ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಸಕ್ಸಸ್ ಆಗಿರುವಂತ ನಮ್ಮ RK ಫೌಂಡರ್ ಆದ ನಮ್ಮ ಸಂತೋಷ್ ಶೆಟ್ಟಿ ಸರ್ಗೆ ಹಾರ್ಟ್ಲಿ ಥ್ಯಾಂಕ್ಸ್. ಎಸ್, ನೆಕ್ಸ್ಟ್ ಬರ್ತಾ ಇದೀವಿ ಟಾಪಿಕ್ ಗೆ. ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲಾ ಪ್ರೋಗ್ರಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಝೂಮ್ ನ ಮಾತ್ರ ಬಿಟ್ಟು ಇದು. ಯಾಕಂದ್ರೆ ಈ ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್, ಸ್ವಿಚ್ ಆಫ್ ಯೋರ್ ಮೊಬೈಲ್ ಫೋನ್. ಅದಕ್ಕೆ ಅವಾಗ ಹೇಳಿದೆ, ಬರೀ ಮೀಟಿಂಗ್ ಅಲ್ಲಿ ಮಾತ್ರ, ಝೂಮ್ ಅಲ್ಲಿ ಅಲ್ಲ. ಝೂಮ್ ಅಲ್ಲಿ ಫೋನ್ ಆಫ್ ಮಾಡ್ಬಿಟ್ರೆ ಝೂಮೇ ವೈಂಡ್ ಆಫ್ ಆಗುತ್ತೆ. ಸೊ ಅದರಿಂದ ಎಲ್ರು ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು. ನಮ್ಮ ಈವೆಂಟ್ಸ್ ಇರ್ಲಿ, ಒಂದು ಮೀಟಿಂಗ್ ಇರ್ಲಿ, ಒಂದು ಝೂಮ್ ಇರ್ಲಿ, ಯಾವುದೇ ಒಂದು ಇರ್ಲಿ, ಝೂಮ್ ಒಂದು ಬಿಟ್ಟು, ಝೂಮ್ ಅಂತ ಹೇಳಿದ್ರೆ ಕೂಡ ನಾವು ಝೂಮ್ ಅಲ್ಲಿ ಕುತ್ಕೊಂಡಿದೀವಿ ಅಂತ ಹೇಳಿದ್ರೆ ನಮ್ ಫೋನ್ ಕೂಡ ಒಂದು ಫ್ಲೈಟ್ ಮೋಡ್ ಅಲ್ಲಿ ಹಾಕ್ಬಿಟ್ರೆ ಯಾವ್ದು ಡಿಸ್ಟರ್ಬ್ ಆಗಲ್ಲ. ಅದು 1 ಅವರ್ ನಾವು ಅಷ್ಟು ಅಚ್ಚುಕಟ್ಟಾಗಿ ನಾವು ತಿಳ್ಕೊಳಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಫೋನ್ ಸ್ವಿಚ್ ಆಫ್ ಮಾಡೋದು ತುಂಬಾ ಒಳ್ಳೇದು. ಝೂಮ್ ಅಲ್ಲಿ ಫ್ಲೈಟ್ ಮೋಡ್ ಹಾಕೋದು ತುಂಬಾ ಒಳ್ಳೇದು ಅಂತ ಹೇಳಿ, ಸೆಟ್ ಇನ್ ಓಪನ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಹೇಳ್ತೀನಿ, ಒಂದು ನಮ್ ತಲೆಯಲ್ಲಿ ಏನು ಇರ್ಬಾರ್ದು ಅಂದ್ರೆ ಬ್ರೈನ್ ಇರ್ಬಾರ್ದು ಅಂತಲ್ಲ, ಬ್ರೈನ್ ಇರ್ಬೇಕು. ಅದು ಕಲ್ತ್ಕೊಳಕ್ಕೆ ನಮ್ ಮೈಂಡ್ ಫ್ರೀ ಆಗಿರ್ಬೇಕು. ಗ್ಲಾಸ್ ಅಲ್ಲಿ ಫುಲ್ ಆಗಿ ಒಂದು ಗ್ಲಾಸ್ ಇದೆ ಅಂತ ಹೇಳಿದ್ರೆ ನೀರು, ಅದ್ರಲ್ಲಿ ನೀರು ಇದ್ರೆ ಏನಾಗುತ್ತೆ? ಓವರ್ಫ್ಲೋ ಆಗುತ್ತಾ? ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಮ್ ಮೈಂಡ್ ನ ಯಾವಾಗ ಫ್ರೀ ಆಗಿ ಇಟ್ಕೊಳ್ತಾ ಇರ್ತೀವೋ, ನಾವ್ ಏನೆಲ್ಲ ಹೇಳ್ತಾರೋ ಅದ್ ನಮ್ ತಲೆ ಒಳಗಡೆ ಹೋಗುತ್ತೆ. ನಮ್ಮ ಒಂದು ಮೈಂಡ್ ಸೆಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಡೋಂಟ್ ಡಿಸ್ಟರ್ಬ್ ಅದರ್ಸ್. ಅದೇ ತರ ನಾವ್ ಏನ್ ಕಲಿತಾ ಇದೀವಿ ಅಂತ ಏನೋ ಒಂದು ಎಕ್ಸಾಂಪಲ್ ನಮ್ ಸಂತೋಷ್ ಸರ್ ಅಲ್ಲಿ ಏನೋ ಒಂದು ಟ್ರೈನಿಂಗ್ ಕೊಡ್ತಾ ಇದಾರೆ, ಒಂದು ಮೀಟಿಂಗ್ ಕೊಡ್ತಾ ಇದಾರೆ ಅಂದ್ರೆ ನಾವು ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕಾನ್ಸಂಟ್ರೇಷನ್ ಕೊಡ್ಬೇಕು. ನಾವು ಪಕ್ಕದವ್ರು ಏನ್ ಮಾತಾಡ್ತಾರೆ, ಏನ್ ಮಾಡ್ತಾ ಇದಾರೆ ಅಂತ ನಾವು ನೋಡ್ಬಾರ್ದು. ಪಕ್ಕದಲ್ಲಿ ಇರೋರು ಕೂಡ ಡಿಸ್ಟರ್ಬ್ ಮಾಡ್ದಂಗೆ ಅದ್ ನಾವು ನೋಡಿ ಅವ್ರನ್ನ ಹೇಳ್ಬೇಕು, ಮಾತಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ಕೊಡ್ತಾರೆ ಅನ್ನೋದು ಅದು ನಮ್ ಮೈಂಡ್ ಬರುತ್ತೆ. ಸೊ ಅದರಿಂದ ಡಿಸ್ಟರ್ಬ್ ಆಗ್ಬಾರ್ದು. ನಾವು ಬೇರೆಯವ್ರು ಡಿಸ್ಟರ್ಬ್ ಮಾಡ್ಬಾರ್ದು, ಅವ್ರು ನಮ್ ಮಾಡ್ಬಾರ್ದು. ನೋಟ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ಎಲ್ಲಾನು ಅವ್ರು ಏನೆಲ್ಲ ಹೇಳ್ಕೊಡ್ತಾ ಇದಾರೋ ಅದೆಲ್ಲ ನಾವು ಬಂದು ನೋಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇವಾಗ ನೋಡಿ, ನಾವು ಎಷ್ಟೋ ವಿಷಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೋ ವಿಷಯ ನಡೆದಿರುತ್ತೆ. ಬಟ್ ನಾವ್ ಎಷ್ಟೋ ವಿಷಯ ನಮ್ ಮೈಂಡ್ ಅಲ್ಲಿ ಇರಲ್ಲ. ಮೇನ್ ಇಂಪಾರ್ಟೆನ್ಸ್ ನಮ್ ಮನ್ಸಿಗೆ ಯಾವ್ದು ಹೋಗುತ್ತೋ, ನಮ್ ಮೈಂಡಿಗೆ ಯಾವ್ದು ಹೋಗುತ್ತೋ ಅದನ್ನ ಮಾತ್ರ ನಾವು ಫೀಡ್ ಮಾಡಿ ಇಟ್ಟಿರ್ತೀವಿ, ಬೇರೆ ಎಲ್ಲ ಇರಲ್ಲ. ಸೊ ಅದ್ರಿಂದ ನಾವು ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡ್ರೆ ನಮ್ಮ ಮಸ್ತಕದಲ್ಲಿ ಇಲ್ಲಾದ್ರೂ ಪುಸ್ತಕದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ನೋಟ್ ಎವ್ರಿಥಿಂಗ್ ಅಂತ ಹೇಳಕ್ ಇಷ್ಟ. ಸಕ್ಸಸ್ ಇವಾಗ ಸಕ್ಸಸ್ ಪಾತ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಬರುತ್ತೆ ಪಾತ್ ಅಂತ ಹೇಳಿದ್ರೆ P for patience, E for attitude, and T for teachability, and H for honesty. ಫಸ್ಟ್ ನೋಡೋಣ ಇದ್ರಲ್ಲಿ P ಅಂತ ಹೇಳ್ಬಿಟ್ಟು, P ಅಂದ್ರೆ ಏನು? ಪೇಶನ್ಸ್, ಕರೆಕ್ಟ್ ಅಲ್ವಾ? ಪೇಶನ್ಸ್ ಅಂದ್ರೆ ಏನು? ತಾಳ್ಮೆ, ಕರೆಕ್ಟ್ ಅಲ್ಲ? ಸಂತೋಷ್ ಸರ್ ಯಾವಾಗ್ಲೂ ಹೇಳ್ತಾರೆ, ತಾಳ್ಮೆಯಿಂದ ಇರಿ ಒಂದ್ ದಿವಸ ಸಕ್ಸಸ್ ಆಗತ್ತೆ ಅಂತ. ಅದ್ ಎಲ್ಲಾ ವಿಷಯದಲ್ಲೂ ಕುತ್ಕೊಂಡಿರೋ ಜಾಗದಲ್ಲೇ
ಸೈಲೆಂಟ್ ಆಗಿರಿ, ಪೇಶನ್ಸ್ ಆಗಿರಿ ಅಂತ ಅಲ್ಲ, ನಮ್ಮ ಮಾಡೋ ಒಂದು ಕೆಲಸದಲ್ಲಿ ಯಾವ ತರ ಒಂದು ಪೇಶನ್ಸ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವಾಗ ಪೇಶನ್ಸ್ ಅಂತ ನೋಡಿದ್ರೆ ಇಲ್ಲಿ 4 ತರ ಒಂದು ಕ್ಯಾಟಗರಿ ಇರ್ತಾರೆ. ಹೆಂಗಂತ ಹೇಳಿದ್ರೆ, ಒಬ್ರು ಲೇಬರ್ಸ್, ಜಾಬ್, ಫಾರ್ಮರ್ ಅಂಡ್ ಬಿಸ್ನೆಸ್ ಮ್ಯಾನ್. ಕರೆಕ್ಟ್ ಅಲ್ವಾ? ಫಸ್ಟ್ ನಾವು ನೋಡೋಣ ಒಂದು ಲೇಬರ್ಸ್. ಲೇಬರ್ಸ್ ಅಂದ್ರೆ ಏನು? ಕೂಲಿ ಕಾರ್ಮಿಕರು. ಕರೆಕ್ಟ್ ಅಲ್ವಾ? ಒಂದ್ ದಿನದ ಅವ್ರ ಪೇಶನ್ಸ್ ಅಂತ ನೋಡ್ಬೇಕಂತ ಹೇಳಿದ್ರೆ ಒನ್ ಡೇ ಮಾತ್ರ ಅವ್ರ ಪೇಶನ್ಸ್ ಇರುತ್ತೆ. ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲ, ಬೆಳಗ್ಗೆ 9 ಗಂಟೆಗೆ ಹೋಗ್ತಾರ, ಸಾಯಂಕಾಲ 6 ಗಂಟೆವರೆಗೂ ಅವ್ರಿಗೆ ಏನಂತ ಕೆಲ್ಸ ಮುಗಿದ ತಕ್ಷಣ ಅವ್ರಿಗೆ ಅಮೌಂಟ್ ಕೈಗೆ ಬಂದ್ಬಿಡ್ಬೇಕು. ಅವರ ತಾಳ್ಮೆ ಅಷ್ಟೇ ಇರುತ್ತೆ. ಬೇರೆ ಅವ್ರಿಗೆ ಮೈಂಡ್ ಅಲ್ಲಿ ಇರಲ್ಲ, ನಾವ್ ಏನ್ ಊಟ ಮಾಡ್ತೀವ, ನಮ್ಗೆ ಅವತ್ತಿನ ಊಟಕ್ಕೆ ನಮ್ ದುಡ್ಡು ಸಿಗುತ್ತಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾರ್ಡ್ ವರ್ಕ್ ಕೊಟ್ರ ನಮ್ ದುಡ್ಡು ಬಂತ, ನಾವು ಹೋಗಿ ತಿಂದಿದೀವ, ಮಲ್ಕೋತೀವ, ಇಷ್ಟೇ ಅವ್ರ ಮೈಂಡ್ ಸೆಟ್ ಇರುತ್ತೆ. ಒಂದು ಲೇಬರ್ದು ಒಂದು ಮೈಂಡ್ ಸೆಟ್ ಅಷ್ಟೇ ಇರುತ್ತೆ. ಅದೇ ತರ ನೋಡಿದ್ರೆ ಯಾರೇ ಇರ್ಲಿ, ಒಂದು ಏನ್ ಹೇಳೋದು, ಒಂದು ಟೈಲರ್ಸ್ ಇರ್ಲಿ, ಒಂದು ದಿವಸದ ಕೆಲ್ಸ ಮಾಡೋರು ಎಷ್ಟೋ ಜನ ನೋಡ್ಬೋದು. ಅವ್ರಿಗೆ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ತಾಳ್ಮೆ ಇರೋದು ಕಷ್ಟ. ಒಂದ್ ದಿವಸದ ಲೇಬರು ಇಷ್ಟೇ, ಕೂಲಿ ಮಾಡೋರು ಮತ್ತೆ ಯಾರೇ ಒಂದು ವ್ಯಾಪಾರ ಮಾಡೋರು ಯಾರೇ ಆಗ್ಲಿ ಅವ್ರೆಲ್ಲ ಅಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಬರ್ತೀವಿ ನಮ್ಮ ಒಂದು ಜಾಬ್ ಅಂತ ಹೇಳಿದ್ರೆ 30 days, 1 month. ಕರೆಕ್ಟ್ ಅಲ್ಲ? 1ನೇ ತಾರೀಕಿಂದ 31ನೇ ತಾರೀಕ್ವರೆಗೂ ನಾವ್ ಏನು ಕೆಲಸ ಮಾಡಿರ್ತೀವಿ ಅದೇ ಅವ್ರ 1 ತಿಂಗಳದ್ದು ತಾಳ್ಮೆ ಅಂತ ಹೇಳ್ಬೋದು. 1 ತಿಂಗಳು ಫುಲ್ ಅವ್ರು ಹಾರ್ಡ್ ವರ್ಕ್ ಕೊಟ್ಟಿರ್ತಾರೆ. 8 hours ಇರ್ಲಿ, 10 hours ಇರ್ಲಿ. ಇವಾಗ ನಾನೇ ತಗೊಳ್ಳಿ, ನಾನು ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಗೆ 7ನೇ ತಾರೀಕಾದ್ರೆ ಸ್ಯಾಲ್ರಿ, 1ನೇ ತಾರೀಕು ಅಲ್ಲ, 7ನೇ ತಾರೀಕಿಂದ 7ನೇ ತಾರೀಕು ಅಂದ್ರುನು 1 ತಿಂಗಳಿಗೆ. ಕರೆಕ್ಟ್ ಅಲ್ವಾ? ಬಟ್ ನಾವು ಅದ್ 7ನೇ ತಾರೀಕ್ವರೆಗೂ ಕಾಯ್ಬೇಕು, ನಮ್ಗೆ ಇನ್ಕಮ್ ಬರ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ 7ನೇ ತಾರೀಕ್ವರೆಗೂ ನಾವು ಕಾಯ್ಬೇಕು. ಅದು 1 ತಿಂಗಳ ತಾಳ್ಮೆ ಅಂತ ಹೇಳ್ಬೋದು. ಅಷ್ಟೇ ಒಂದು ಜಾಬ್ ಅಲ್ಲಿ ಇರೋರು ತಾಳ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಫಾರ್ಮರ್ ಅಂತ ಹೇಳಿದ್ರೆ ವ್ಯವಸಾಯ ಮಾಡೋರು, ಅವರು ತಾಳ್ಮೆ ಅನ್ನೋದು ಬರೀ 90 days. ಏನು ವ್ಯವಸಾಯ ಮಾಡಿರ್ತಾರೆ, ಒಂದು ಭತ್ತ ಹಾಕೋದಾಗ್ಲಿ, ಅದ್ ಮಾಡೋದು, ಕಟ್ ಮಾಡೋದು ಎಲ್ಲ ರೆಡಿ ಮಾಡೋಷ್ಟ್ರಲ್ಲಿ ಅವ್ರಿಗೆ ತಾಳ್ಮೆ 90 days ವರೆಗೂ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ 90 days ಅಲ್ಲಿ ಅವ್ರು ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಆಗ್ತಾ ಇರ್ತಾರೆ. ಒಂದು ಕ್ಲೀನ್ ಮಾಡೋದಾಗ್ಲಿ, ಏನಾದ್ರೂ ಸೆಂಟ್ರಲ್ ಹುಳ್ಳು ಬಂದಿರುತ್ತೆ ಅದು ತೆಗಿತಾರೆ, ಮತ್ತೆ ಆ ಭತ್ತ ತೆಗಿಯೋದಾಗ್ಲಿ, ಎಲ್ಲದಕ್ಕೂ ಅವ್ರಿಗೆ 100% ಅನ್ನೋದು 90 days ಅವ್ರು ಕಲೀಲೇಬೇಕು. ಬಟ್ ಅವ್ರಿಗೂ ತಾಳ್ಮೆ ಅಷ್ಟು ಕಾಯ್ತಾ ಇರ್ತಾರೆ ಒಂದು ಭತ್ತ ಬರಕ್ಕೋಸ್ಕರ. ಸೊ 90 days ಆಫ್ ತಾಳ್ಮೆ ಆ ಫಾರ್ಮರ್ ಅಂತ ಹೇಳ್ಬೋದು. ಬಿಸ್ನೆಸ್ ಮ್ಯಾನ್ ಒಂದು ತಾಳ್ಮೆ ಅಂದ್ರೆ 5 years ಲೀಡರ್. ಯಾಕಂತ ಹೇಳಿದ್ರೆ ಒಂದು ಮ್ಯಾನ್ ಸಕ್ಸಸ್ಫುಲ್ ಆಗಿ ಸಕ್ಸಸ್ ಆಗ್ಲೇಬೇಕು ಅಂತ ಹೇಳಿದ್ರೆ ನಮ್ಮ ಒಂದು 5 ವರ್ಷ ತಾಳ್ಮೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಸ್ನೆಸ್ ಅನ್ನೋದು, ನೀವು ಇವಾಗ ಬಿಸ್ನೆಸ್ ಅಂತ ನೋಡಿ ಎಲ್ರಿಗೂ ಬಂದ್ಬಿಟ್ಟು ಬಿಸ್ನೆಸ್ಗೆ ಅಂತ ಯಾರು ಬರಲ್ಲ. ತುಂಬಾ ಜನ ಯಾಕೆ ಬರಲ್ಲ ಅಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಅದು ತಕ್ಷಣ ಇವಾಗ 5 ಲಕ್ಷ ಹಾಕ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಬರುತ್ತೆ ಇನ್ಕಮ್? ಕರೆಕ್ಟ್ ಅಲ್ವಾ? ಅವ್ರಿಗೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್, ಅದಕ್ಕೆ 5 years ಬೇಕು ಅವ್ರ ತಾಳ್ಮೆಗೆ. ಯಾವಾಗ ಅವ್ರ ತಾಳ್ಮೆಯಿಂದ ಒಂದು ಪೊಟೆನ್ಶಿಯಲ್ ಆಗಿ ಒಂದು ಹಾರ್ಡ್ ವರ್ಕ್ ಕೊಟ್ಕೊಂಡು ಯಾವಾಗ ಇರ್ತಾರೋ ಅವ್ರ ತಾಳ್ಮೆ 5 yearsಗೆ 100% ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ ಮ್ಯಾನ್ ನ ತಾಳ್ಮೆ 5 years. ಅದೇ ತರ ಆಟಿಟ್ಯೂಡ್ ಅಂತ ಬಂದ್ರೆ ಪಾಸಿಟಿವ್ ಮೈಂಡ್ ಸೆಟ್, ರೆಡಿ ಟು ಲರ್ನ್, ರೆಸ್ಪೆಕ್ಟ್ ಅದರ್ಸ್ ಅಂಡ್ ಡು ನಾಟ್ ಆರ್ಗ್ಯೂ ಅಂತ ಹೇಳಿದ್ರೆ ನಮ್ಮ ಒಂದು ನಿಮಿಷ ಚೇಂಜ್. ಓಕೆ, ಪಾಸಿಟಿವ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಬಂದ್ಬಿಟ್ಟು ತುಂಬಾ ನಮ್ಮ ಥಿಂಕಿಂಗ್ ಒಂದೊಂದು ಪಾಸಿಟಿವ್ ಆಗಿರ್ಬೇಕು. ಏನೇ ಒಂದು ನೆಗೆಟಿವ್ ಬಂದ್ರು ಕೂಡ ಅದನ್ನ ಯಾವ ತರ ನಾವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಆಟಿಟ್ಯೂಡ್ ತೋರ್ಸುತ್ತೆ ಅಂತ ಹೇಳ್ಬೋದು. ಯಾವಾಗ್ಲೂ ತುಂಬಾ ಎನ್ಕರೇಜ್ ಮಾಡೋದಾಗ್ಲಿ, ಒಂದು ಹ್ಯಾಪಿ, ಒಂದು ಏನ್ ಹೇಳೋದು, ಏನೇ ಬರ್ಲಿ ನಾವು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಇರ್ಬೇಕು. ಮೈಂಡ್ ಸೆಟ್ ಒಂದು ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಇಸ್ ಈಕ್ವಲ್ ಟು ಪಾಸಿಟಿವ್. ಕರೆಕ್ಟ್ ಅಲ್ವಾ? ನಾವು ಪಾಸಿಟಿವ್ ಪ್ಲಸ್ ನೆಗೆಟಿವ್ ಇಸ್ಕೊಂಡ್ರೆ ಅದು ನೆಗೆಟಿವ್ ಗೆ ಹೋಗುತ್ತೆ. ಸೊ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ, ಎಕ್ಸಾಂಪಲ್ ನಮ್ಗೆ ಕೂಡ ಹೇಳ್ಬೋದು, ಸ್ಟಾರ್ಟಿಂಗ್ ಬಂದಾಗ ಏನು ಗೊತ್ತಿಲ್ಲ, ಒಂದು ನೆಗೆಟಿವ್ ಮೈಂಡ್ ಅಲ್ಲಿ ಆಗತ್ತಾ ಏನೋ ಒಂದು ಥಿಂಕ್ ಮಾಡಿರ್ತೀವಿ. ಕರೆಕ್ಟ್ ಅಲ್ವಾ?
ಬಟ್ ಅದನ್ನ ನಾವ್ ಏನ್ ಚೇಂಜ್ ಮಾಡ್ಕೊಂಡಿರ್ತೀವಲ್ಲ ಪಾಸಿಟಿವ್ಗೆ, ಅದು ನಮ್ಮ ಸಕ್ಸಸ್ ದಾರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಬಿ ಆಲ್ವೇಸ್ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ರೆಡಿ ಟು ಲರ್ನ್, ನಾವು ಕಲಿಯೋದಿಕ್ಕೆ ಒತ್ತು ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಯಾವಾಗ್ಲೂ ಏನ್ ಹೇಳ್ತಾರೆ, ಇವಾಗ ಏನಕ್ಕೆ ಡೈಲಿ 7:50 ಝೂಮ್ ಮೀಟಿಂಗ್ಗೆ ಏನಕ್ಕೆ ಆಗ್ತಾ ಇರ್ತಾರೆ? ಎಲ್ಲಾ ಕಲಿತಾನೆ ಇದೀವಿ, ಇನ್ನ ಕಲಿತಾ ಇದೀವಿ, ಒಬ್ಬೊಬ್ರ ಹತ್ರ ಒಂದೊಂದ್ ಕಲಿತಾ ಇದೀವಿ. ಕರೆಕ್ಟ್, ನಾವ್ ಎಲ್ಲಾದ್ರಲ್ಲೂ 100% ಪರ್ಫೆಕ್ಟ್ ಅಂತ ಯಾರು ಹೇಳಕ್ಕೆ ಆಗಲ್ಲ. ನಾವ್ ಎಲ್ಲಾ ಏನೇ ಇದ್ರು ನಾವ್ ಕಲಿಯೋದು ಅತಿಯಾಗಿದೆ. ಸೊ ಏನೇ ಕಲ್ತು ಕೊಟ್ರು, ಏನೇ ಒಂದು ಟ್ರೈನಿಂಗ್ ಇರ್ಲಿ, ನಾವು ಅದು ಕಲಿಯಕ್ಕೆ ಒತ್ತು ಕೊಟ್ಟು ರೆಡಿ ಇರ್ಬೇಕು. ಅವಾಗ ಮಾತ್ರ ನಮ್ ಕೈಯಲ್ಲಿ ಎಲ್ಲಾನು ಲರ್ನ್ ಮಾಡಕ್ ಆಗೋದು. ನಾವು ಮೈಂಡ್ ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು, ನನ್ ಕೈಯಲ್ಲಿ ಆಗತ್ತೆ, ನಾನ್ ಕಲಿತೀನಿ, ನಾನ್ ಯಾಕೆ ಕಲಿಯಕ್ ಆಗಲ್ಲ. ತುಂಬಾ ಜನ ಹೇಳ್ತಾರೆ, ನಾನ್ ಕಲಿತೀನಿ ಮರ್ತೋಗ್ತೀನಿ, ನಾನ್ ಕಲಿತೀನಿ ನಾನ್ ಬಿಟ್ಬಿಡ್ತೀನಿ. ಇಲ್ಲ, ನಾನ್ ಕಲಿತೀನಿ, ಯಾಕೆ ಕಲಿಯಲ್ಲ, ನಾನ್ ಹೇಳೋದಲ್ಲ ನಾನ್ ಮೈಂಡಲ್ಲಿ ಇಟ್ಕೋತೀನಿ ಅಂದಾಗ ನಾವ್ ಏನ್ ಕಲಿತೀವೋ ಅದ್ರಲ್ಲಿ 70% ನಮ್ಮ ಮೈಂಡಲ್ಲಿ ಇರುತ್ತೆ, ಯಾವತ್ತೂ ಹೋಗಲ್ಲ ಅದು. ನಾವೇನು ತಿರ್ಗಾ ಲರ್ನ್ ಆಗ್ತೀವೋ ನಾವು ಎಲ್ಲೋ ಸ್ವಲ್ಪ ಟೈಮ್ ಆದ್ರೆ ಪರ್ಫೆಕ್ಷನ್ ಆಗ್ತೀವಿ. ಕಲಿಯಕ್ಕೆ ಒತ್ತು ಕೊಡಿ. ಥ್ಯಾಂಕ್ ಯು. ಅದೇ ತರ ರೆಸ್ಪೆಕ್ಟ್ ಅದರ್ಸ್ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದಾಗ್ಲಿ, ವೇ ಆಫ್ ಸ್ಪೀಚ್ ಆಗ್ಲಿ, ಅವ್ರಿಗೆ ಏನೇ ಹೇಳಿದ್ರು ನಾವು ಒಂದು ರೆಸ್ಪೆಕ್ಟ್ ಇಂದ ಮಾತಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಆಟಿಟ್ಯೂಡ್ ನ ತೋರಿಸುತ್ತೆ. ಅವ್ರಿಗೆ ಯಾರೋ ಒಂದು ದೊಡ್ಡವ್ರಿರ್ಲಿ ಚಿಕ್ಕವ್ರಿಗೆ ವೇ ಆಫ್ ಸ್ಪೀಚ್ ಅಲ್ಲಿ ನಮ್ಮ ಆಟಿಟ್ಯೂಡ್ ಗೊತ್ತಾಗುತ್ತಾ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ರೆಸ್ಪೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇನ್ನೊಬ್ರಿಗೆ ಏನ್ ಕೊಡ್ತೀವಿ, ಹೆಂಗ್ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದ್ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಬ್ರು ರೆಸ್ಪೆಕ್ಟ್ ಕೊಟ್ಟಾಗ ಅದು ನಮ್ ಬ್ಯಾಕ್ ಆಗಿ ತಿರ್ಗಾ ನಮ್ಗೆ ಅದು ರಿಟರ್ನ್ ಆಗುತ್ತೆ. ನಾವ್ ಏನ್ ಕೊಡ್ತೀವಿ ಅದೇ ತರ ನಮ್ಗೆ ಸಿಗೋದು. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಗಿವ್ ರೆಸ್ಪೆಕ್ಟ್ ಟು ಅದರ್ಸ್. ನೆಕ್ಸ್ಟ್, ಡೋಂಟ್ ಆರ್ಗ್ಯೂ. ಇವಾಗ ಯಾವುದೇ ವಿಷಯ ಆಗ್ಲಿ, ಒಂದು ಎಲ್ಲೋ ಒಂದು ಪ್ಲಾನ್ ಕೊಡ್ತಾ ಇದೀವಿ, ಯಾರೋ ಒಬ್ರು ಏನೋ ಮಾತಾಡ್ತಾ ಇದ್ದಾರೆ, ಇಲ್ಲ ನಮ್ಮ ಅಪ್ಲೈನ್ ಹತ್ರ ಆರ್ಗ್ಯೂ ಮಾಡ್ಲೇಬಾರ್ದು. ಹೌದಾ? ಎಸ್ ಆರ್ ನೋ ಅಷ್ಟೇ ಇರುತ್ತೆ, ಬಿಟ್ರೆ ಯಾವ್ದು ಇಲ್ಲಿ ಆರ್ಗ್ಯೂ ಮಾಡ್ಲೇಬಾರ್ದು. ಆರ್ಗ್ಯೂ ಮಾಡ್ತಾ ಅದು ಅದ್ ಆಟಿಟ್ಯೂಡ್ ಚೆನ್ನಾಗಿರಲ್ಲ. ಏನೇ ಹೇಳಿದ್ರು ಓಕೆ ಸರಿ ಆಯ್ತು ಅಂತ ಹೇಳಿದಾಗ ಅಲ್ಲಿಗೆ ಟಾಪಿಕ್ ಮುಗ್ದೋಗುತ್ತೆ. ಆರ್ಗ್ಯೂ ಹೋದ್ರೆ ನಮ್ಮ ಆಟಿಟ್ಯೂಡೇ ಬೇರೆ ತರ ಬಿಹೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಡೋಂಟ್ ಆರ್ಗ್ಯೂ ಟು ಅದರ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರ್ತಾ ಇದೀವಿ ಟೀಚಬಿಲಿಟಿ ಅಂತ ಹೇಳಿದ್ರೆ, ನಾವು ಕಲಿಯೋದು, ಕಲ್ಸ್ಕೊಡೋದು ಅಲ್ವಾ? ನಾವ್ ಕಲ್ತಿರ್ತೀವಿ, ನಾವು ಯಾವಾಗ ಕಲಿತೀವೋ ಲರ್ನಿಂಗ್ ಬೆನಿಫಿಟ್ ಅಂಡ್ ರಿಮೂವ್ ಟೋಟಲಿ ಅರ್ನಿಂಗ್. ಕರೆಕ್ಟ್ ಅಲ್ವಾ? ನಾವ್ ಎಷ್ಟು ಕಲಿತೀವೋ ಅಷ್ಟು ಗಳಿಸ್ತೀವಿ. ಕರೆಕ್ಟಾ? ಅದಕ್ಕೆ ಕಲಿಯಕ್ಕೆ ಒತ್ತು ಕೊಡಿ. ಅದು ಕಲಿಯೋದು ಯಾವಾಗ್ಲೇ ಹೇಳ್ದಂಗೆ ಲರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಜೀವನದಲ್ಲಿ ಎಷ್ಟು ಕಲ್ತ್ರು ಸಾಕಾಗಲ್ಲ. ನಮ್ಮ ಪರ್ಸನಲಿ ಆಗ್ಲಿ, ನಮ್ದು ಅಫಿಷಿಯಲ್ ಆಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಒಂದು ಒಳ್ಳೆ ವಿಷಯ ಅಂದ್ರೆ ನಾವು ಕಲಿಯೋದಕ್ಕೆ ಒತ್ತು ಕೊಡ್ಬೇಕು. ಆದ್ರೆ ಇದ್ರಲ್ಲಿ ನಮ್ ಕೆಲ್ಸ ಎಷ್ಟು ಕಲಿತೀವೋ ಅಷ್ಟು ನಾವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಆನೆಸ್ಟಿ ಅಂತ ಹೇಳಿದ್ರೆ, ಒಂದು ತುಂಬಾ ಒಂದು ಏನ್ ಹೇಳೋದು, ತುಂಬಾ ಒಂದು ಅಸೋಸಿಯೇಟ್ ಹತ್ರ ಆಗ್ಲಿ, ಮತ್ತೆ ಲಾಗಿನ್ ಮಾಡೋ ಅಮೌಂಟ್ ಆಗ್ಲಿ, ನಮಗೆ ಯಾವಾಗ್ಲೂ ನಿಯತ್ತಾಗಿರ್ಬೇಕು. ನಮ್ಮ ಟೀಮ್ ಜೊತೆ, ನಮ್ಮ ಅಪ್ಲೈನ್ ಜೊತೆ, ನಮ್ಮ ಅಸೋಸಿಯೇಟ್ ಜೊತೆ, ನಮ್ಮ ಯಾರಿದಾರೋ ಅವ್ರ ಹತ್ರ ಬಂದ್ಬಿಟ್ಟು ತುಂಬಾ ಮಿಸ್ಯೂಸ್ ಮಾಡ್ದಂಗೆ ನಿಯತ್ತಾಗಿರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ನಾವು ಇಂಪಾರ್ಟೆಂಟ್ ಇರುತ್ತೋ ಅವ್ರು ನಮ್ಮನ್ನ ನಂಬಿಕೆಯಿಂದ ನೋಡಕ್ಕೆ ಶುರು ಮಾಡ್ತಾರೆ. ಆ ಕಮ್ಯುನಿಕೇಟ್ ಅಂತ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಕರೆಕ್ಟ್ ಅಲ್ವಾ? ನಾವು ಯಾವ್ದೇ ಒಂದು ಕಮಿಟ್ಮೆಂಟ್ ಕೊಡ್ಬೇಕಂತ ಹೇಳಿದ್ರು ರಾಂಗ್ ಕಮಿಟ್ಮೆಂಟ್ ಎಲ್ಲೂ ಕೊಡಬಾರ್ದು. ಏನಿದೆಯೋ ಅದು ಕರೆಕ್ಟ್ ಆಗಿ ಮಾತಾಡಿ, ಏನಿದೆಯೋ ಅದು ಕರೆಕ್ಟ್ ಆಗಿ ಹೇಳಿ, ಅವಾಗ ಅವ್ರು ನಮ್ಮನ್ನ ಬಿಲೀವ್ ಮಾಡ್ತಾ ಇದ್ದಾರೆ. ಇವಾಗ ಯಾರೋ ಒಬ್ರು ಐಡಿ ಮಾಡಕ್ಕೆ ಅಂತ ಅಮೌಂಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅದನ್ನ ಅವ್ರು ಏನ್ ಹೇಳ್ತಾರೋ ಅದನ್ನ, ಮೇಡಮ್ ನನ್ಗೆ ಇದು 100 SB ಕೊಟ್ಟಿದ್ದೀನಿ, ಐಡಿ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಕೇಳ್ತಾರ ಅಲ್ಲಿ ಐಡಿ ಪ್ಲೇಸ್ಮೆಂಟ್ ಮಾಡ್ಕೊಡೋದು ನಮ್ಮ ಕರ್ತವ್ಯವಾಗಿರುತ್ತೆ. ಆಸ್ ಎ ಅಪ್ಲೈನ್ ಯಾರ್ದು ದುಡ್ಡುನು ನಾವು ಅಲ್ಲಿ ಮಿಸ್ಯೂಸ್ ಮಾಡಂಗಿಲ್ಲ. ಕರೆಕ್ಟಾ? ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಅಮೌಂಟ್ ಆಗ್ಲಿ ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಟಾಕ್ ಎವ್ರಿ ಟೈಮ್ ಟ್ರೂತ್, ಅಂದ್ರೆ ಯಾವಾಗ್ಲೂ ನಾವು ನಿಜ ಮಾತ್ರ ನುಡಿಬೇಕು ಅಂತ ಹೇಳೋದು, ಅದು ಆನೆಸ್ಟಿ. ನೆಕ್ಸ್ಟ್, ಎಕ್ಸೈಟ್ಮೆಂಟ್ ಕಮ್ ಫ್ರಮ್ ಮೋಟಿವೇಶನ್ ಅಂಡ್ ನಾಲೆಜ್. ಕರೆಕ್ಟ್ ಅಲ್ವಾ? ನಮ್ಮ ಒಂದು ಎಕ್ಸೈಟ್ಮೆಂಟ್ ನೋಡಿ, ಇವಾಗ ಎಕ್ಸೈಟ್ಮೆಂಟ್ ಅಂದ್ರೆ 90%, ಟೆಕ್ನಿಕ್ ಅಂದ್ರೆ 8% ಅಂಡ್
ಫೈನ್ ಟ್ಯೂನ್ ಅಂದ್ರೆ 2%. ನಾವ್ ಎಲ್ಲೇ ಮಾತಾಡ್ಲಿ, ಏನೇ ಇರ್ಲಿ, ಒಂದು ಪ್ರೋಗ್ರಾಮ್ ಇರ್ಲಿ, ಒಂದು ಈವೆಂಟ್ಸ್ ಇರ್ಲಿ, ನಾವ್ ಎಲ್ಲೋ ಒಂದು ಪ್ರೆಸೆಂಟೇಶನ್ ಕೊಡ್ತಾ ಒಂದೇ ಎಕ್ಸೈಟ್ಮೆಂಟ್ 90% ಇರ್ಬೇಕಂತೆ. ನಾವ್ ಎಕ್ಸೈಟ್ಮೆಂಟ್ ನೋಡಿನೇ ಎಷ್ಟೋ ಜನ ನಮ್ಗೆ ಬರ್ತಾರೆ, ಮಾತಾಡ್ತಾರೆ, ಬಿಲೀವ್ ಮಾಡ್ತಾರೆ. ಏನೂ ಇದಪ್ಪ ಇಷ್ಟು ಎಕ್ಸೈಟ್ಮೆಂಟ್ ಇಂದ ಹೇಳ್ತಾ ಇದ್ದಾರೆ, ಇಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಇವ್ರು ಏನೋ ಇದೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ನೋಡಿ ಬರ್ತಾರೆ. ಇಷ್ಟು ಜನ ನಮ್ಮನ್ನ ನೋಡಿ ಬರೋರೇ ಇರ್ತಾರೆ. ಪ್ರಾಡಕ್ಟ್ ಬಿಸ್ನೆಸ್ ಕೂಡ ಸೆಕೆಂಡ್ರಿ ಆಗುತ್ತೆ, ಬಟ್ ಎಕ್ಸೈಟ್ಮೆಂಟ್ ನಮ್ಮ ಹತ್ರ ಇದ್ರೆ ಆ ಜೋಶಿಗೆನೆ ಒಂದು ಏನ್ ಹೇಳಿದ್ರು ಒಂದು ಎಂತೋಸಿಯಾಸಮ್ ಇರ್ಬೇಕು. ಅವಾಗ 100% ಅಲ್ಲಿ 90% ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಅದೇ ತರ ನಮ್ಮ ಟೆಕ್ನಿಕ್, ನಾವ್ ಏನೇ ಮಾತಾಡಿದ್ರು ಒಂದು ಟೆಕ್ನಿಕ್ ಆಗಿ ಮಾತಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಾವ್ ಪ್ರೆಸೆಂಟೇಶನ್ ಕೊಟ್ಟಿದೀವಿ, ಎಲ್ಲಾ ಮಾಡಿದೀವಿ, ಓಕೆ ಅನ್ನೋದಿಲ್ಲ. ಅವ್ರು ತಗೊಳಕ್ಕೆ ನಾವು ಯಾವ ತರ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಅನ್ನೋದೊಂದು ಇರುತ್ತಲ್ಲ, ಅಲ್ಲಿ ನಾವು ಯೂಸ್ ಮಾಡ್ಬೇಕು. ತಗೊಳ್ದೆ ಇರೋರು ಕೂಡ, ಬರ್ದೇ ಇರೋರು ಕೂಡ ನಾವ್ ಅದ್ರಲ್ಲಿ ಬರ್ತಾರೆ ಅನ್ನೋದು ಒಂದು ಫೈನ್ ಟ್ಯೂನ್. ಫೈನ್ ಟ್ಯೂನ್ ಅನ್ನೋದು 2% ಅಂತ ಹೆಂಗ್ ಹೇಳ್ತಾ ಹೇಳಿದ್ರೆ, ಈಗ ಫೈನ್ ಟ್ಯೂನ್ ಅಂದ್ರೆ ಏನಂದ್ರೆ ಅವ್ರು ಹೆಂಗೆ ಹೇಳಿದ್ರೆ ಅವ್ರು ತಗೋತಾರೆ, ನಾವ್ ಈ ತರ ಮಾಡಿದ್ರೆ ಅವ್ರು ತಗೋತಾರೆ. ನಮ್ಗಂತ ಒಂದು ಮೈಂಡ್ ಒಂದೊಂದ್ ಹೇಳುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ಮೈಂಡ್ ಹೇಳುತ್ತೆ. ಆ ಮೈಂಡ್ ಏನ್ ಹೇಳುತ್ತೋ ಅದ್ ತಕ್ಕಂಗೆ ನೀವು ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಅದು 100% ಸಕ್ಸಸ್ ಆಗುತ್ತೆ. 90% ಎಕ್ಸೈಟ್ಮೆಂಟ್ ಅಂಡ್ ಟೆಕ್ನಿಕ್ ಅಂದ್ರೆ 8% ಅಂಡ್ ಫೈನ್ ಟ್ಯೂನ್ 2% ಆಗ ಅಲ್ಲಿ ಟೋಟಲಿ 100% ಆಗುತ್ತೆ ಅಂತ ಹೇಳ್ಬಹುದು. ಅದೇ ತರ ನೆಕ್ಸ್ಟ್ ಬರ್ತೀವಿ ಇವಾಗ ಮೇನ್ ಪಾಯಿಂಟ್ ಈ ಸ್ಟೆಪ್ಸ್ ಫಾರ್ ಟ್ರೈನಿಂಗ್. ಅದೇ ಫಸ್ಟ್ ಬರುತ್ತೆ ಡ್ರೀಮ್ ಸೆಕೆಂಡ್ ಲಿಸ್ಟ್ ಅಂಡ್ ಥರ್ಡ್ ಇನ್ವಿಟೇಷನ್ ಅಂಡ್ ಫೋರ್ತ್ ಶೋ ದ ಪ್ಲಾನ್. ನೆಕ್ಸ್ಟ್ ಬರುತ್ತೆ follow up and 100% product user, be a team player and consultation and tools. ಫಸ್ಟ್ ಬರ್ತಾ ಇದೀವಿ. ನೆಕ್ಸ್ಟ್ ಡ್ರೀಮ್ ಅಂತ ಹೇಳಿದ್ರೆ ಯಾರಿಗೆಲ್ಲ ಕನ್ಸಿಲ್ಲ, ಪ್ರತಿಯೊಬ್ರು ಕನ್ಸಿದ್ಯಲ್ಲ. ಕನ್ಸಿಲ್ದೆ ಯಾವ ಮನುಷ್ಯರು ಇಲ್ಲ, ಕನ್ಸಿಲ್ದೆ ಮನುಷ್ಯರು ಯಾವತ್ತು ಉದ್ಧಾರನು ಆಗಕ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎವ್ರಿಬಡಿ ದೇ ಹ್ಯಾವ್ ಓನ್ ಡ್ರೀಮ್ಸ್. ಅವ್ರದಂತ ಒಂದು ಕನಸು. ನಾವ್ ಎಲ್ಲದಕ್ಕೂ ನನ್ ಮಗನ್ನ ಚೆನ್ನಾಗ್ ಓದ್ಬೇಕು ಅಂತ ಒಂದು ಕನಸು ಇರುತ್ತೆ, ನನ್ ಮಕ್ಕಳನ್ನ ಚೆನ್ನಾಗ್ ಓದಿಸ್ಬೇಕು, ಅವ್ರಿಗಂತ ಒಂದ್ ಬ್ಯಾಂಕ್ ಬ್ಯಾಲೆನ್ಸ್, ಅವ್ರಿಗಂತ ಒಂದು ಮನೆ, ತುಂಬಾ ಕನಸುಗಳು ಇರುತ್ತೆ. ಅವ್ರವ್ರದಾದಂತ ಒಂದು ಡ್ರೀಮ್ಸ್. ಆದ್ರೆ ಯಾವತ್ತು ಡ್ರೀಮ್ಸ್ ಇಟ್ಕೋತಾರೆ ಅವಾಗ ಅದು ಸಕ್ಸಸ್ ಇದೆ. ಅದೇ ತರ ನೋಡಿದ್ರೆ ಇಲ್ಲಿ ಸ್ಮಾರ್ಟ್ ಅಂದ್ರೇನು, ಸ್ಪೆಸಿಫಿಕ್, ಮೆಜರಬಲ್ ಅಂಡ್ ಆಕ್ಷನ್ ಓರಿಯೆಂಟಲ್ ಅಂಡ್ ರಿಯಲಿಸ್ಟಿಕ್ ಅಂಡ್ ಲಾಸ್ಟ್ ಬಂದ್ರೆ ನೆಕ್ಸ್ಟ್ ಏನಾಗುತ್ತೆ ಮೀಟಿಂಗ್. ಓಕೆನಾ? ಅದೇ ತರ ನೋಡಿದ್ರೆ ಸ್ಪೆಸಿಫಿಕ್ ಮೆಜರಬಲ್, ನಮ್ಗೆ ಸ್ಪೆಸಿಫಿಕ್ ಆಗಿ ಇದೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಯೋಚನೆ ಮಾಡಿರ್ಬೇಕು. ಏನೋ ಒಂದು ನಾನೊಂದು 2 ವೀಲರ್ ತಗೋತೀನಿ ಅನ್ಕೊಳ್ಳಿ. 2 ವೀಲರ್ ತಗೋತಾ ಇದ್ದೀನ, ಎಷ್ಟ್ ದಿನದಲ್ಲಿ ನಾನು ತಗೋಬೇಕು ಅನ್ನೋದು, ನಾನು ಎಷ್ಟು ದಿನದಲ್ಲಿ ತಗೋಬೇಕು, ನಾನು ಯಾವ ತರ ಒಂದು ಆಕ್ಷನ್, ಯಾವ ತರ ಒಂದು ನಾನು ಕೆಲಸ ಇಳಿದು ಮಾಡ್ಬೇಕು, ಅದು ರಿಯಲಿಸ್ಟಿಕ್ ಗೆ ನಾವು ತರಬೇಕು. ನೆಕ್ಸ್ಟ್ ಅದನ್ನ ಒಂದು ಟೈಮ್ ಇಟ್ಕೊಂಡು ನಾವು ಸಕ್ಸಸ್ ಎಷ್ಟು ಬೇಗ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅದನ್ನ ಸ್ಪೆಸಿಫಿಕ್ ಆಗಿ ಇಟ್ಕೋಬೇಕು ನಾವು. ಮೇನ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟು ಬೇಗ ನಾ 2 ವೀಲರ್ 3 ಮಂತ್ಸ್ ಅಲ್ಲಿ ನಾನು ತಗೋಬೇಕು ಅಂತ ಹೇಳಿದ್ರೆ ಆ ಟೈಮ್ ಇಟ್ಕೊಂಡು ಮತ್ತೆ ನಾವು ಮಾಡೋ ಕೆಲ್ಸದಲ್ಲಿ ಆ ರಿಯಾಲಿಟಿ, ನಾವು ಏನ್ ಯೋಚನೆ ಮಾಡಿರ್ತೀವೋ ಅದು ರಿಯಾಲಿಟಿ ಆಗಿರುತ್ತೆ. ಏನೋ ಮಾಡ್ತೀವಿ, ಬಿಡು ಮಾಡೋಣ, ನಾವು ಇದು ಯೋಚನೆ ಮಾಡ್ಬಿಟ್ಟಿದೀವಿ ತಗೊಳೋಣ ಅಂದ್ರೆ ಅದಾಗಲ್ಲ. ಒಂದು ಈ ಡೇಟ್ಗೆ ಫಿಕ್ಸ್ ಮಾಡ್ಕೋಬೇಕು. ಯಾವಾಗ ನಮ್ಗೆ ಸಂತೋಷ ಹೇಳ್ತಾರಲ್ಲ, ಒಂದು ಫಿಕ್ಸ್ ಮಾಡ್ಕೊಡಿ, ಇದ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಎನಿ ಕಾಸ್ಟ್, ಏನೇ ಪ್ರಾಬ್ಲಮ್ ಅಡೆತಡೆ ಬಂದ್ರು ನಾವ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಬರ್ಬೇಕು. ಅದು ನಮ್ಗೆ ಅದು ಇರ್ಬೇಕು. ಅದೇ ತರ ನೋಡ್ರೆ ಡ್ರೀಮ್ ಬಿಗ್ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿ ಅಂತ ಮಾತ್ರನೇ ನಿಮ್ಗೆ ಸ್ಟಾರ್ಟಿಂಗ್ ಇದಾಗ ಅದು ಚಿಕ್ಕದಾಗಿ ಬರುತ್ತೆ. ಒಂದೇ ಸತಿ ದೊಡ್ಡದ ಸ್ಟಾರ್ಟಿಂಗ್ ಎದ್ದ ತಕ್ಷಣ ನಮ್ಗೆ ಎಲ್ಲಾ ಡ್ರೀಮು ಸಕ್ಸಸ್ ಆಗಲ್ಲ. ಯಾಕಂದ್ರೆ ನಮ್ಮ ಒಂದು ಕ್ಯಾಟಗರಿ 3 ನೋಡ್ಬೋದು: ಶಾರ್ಟ್ ಟರ್ಮ್ ಡ್ರೀಮ್ ಅಂಡ್ ಮಿಡಲ್ ಟರ್ಮ್ ಡ್ರೀಮ್ ಅಂಡ್ ಲಾಂಗ್ ಟರ್ಮ್ ಡ್ರೀಮ್ ಅಂತ ಹೇಳಿ. ಫಸ್ಟ್ ನಾವು ನೋಡ್ಬೋದು ಶಾರ್ಟ್ ಟರ್ಮ್ ಡ್ರೀಮ್ ಅಂತ ಹೇಳಿದ್ರೆ ಒಂದು ತುಂಬಾ ಶಾರ್ಟ್ ಆಗಿ ಒಂದು ಕನಸು. ನಮ್ಗೆ ಏನ್ ಬೇಕು ಅಂದ್ರೆ ಏನನ ಇರ್ಲಿ ನಮ್ಮ ಯೋಚನೆ, ನಮ್ಮ ಒಂದು ಹ್ಯಾಂಡ್ ಬ್ಯಾಗ್ ಇರ್ಲಿ, ಒಂದು ಇಯರಿಂಗ್ ಇರ್ಲಿ, ಒಂದು ಡ್ರೆಸ್ ಇರ್ಲಿ, ನಾವು ಒಂದು ಏನ್ ಹೇಳೋ ಚಪ್ಪಲಿ ಕೂಡ ಇರ್ಲಿ. ಯಾಕಂದ್ರೆ ತುಂಬಾ ಜನಕ್ಕೆ ಈ ತರ ಶೂ ಹಾಕ್ಬೇಕು, ಆ ತರ ಚಪ್ಪಲಿ ಹಾಕ್ಬೇಕು ಅಂತ ಇರುತ್ತೆ. ಅದು ಕೂಡ ಒಂದು ಡ್ರೀಮೇ. ಎಷ್ಟೋ ಜನಕ್ಕೆ ನಾನು ಆಸೆ ಪಟ್ಟು ಚಪ್ಪಲಿ ಇಸ್ಕೊಳಕ್ಕಾಗಿಲ್ಲ, ನಾನು ಆಸೆ ಪಟ್ಟು ಹ್ಯಾಂಡ್ ಬ್ಯಾಗ್ ಇಷ್ಟ ತಗೊಂಡಿಲ್ಲ ಅನ್ನೋರಿ ಒಂದು ಡ್ರೀಮ್ ಇಟ್ಕೊಂಡು ಅದು ಒಂದು ವರ್ಷದಲ್ಲಿ ಒಳಗಡೆ
ಒಂದು ವರ್ಷದ ಒಳಗಡೆ ನಮ್ಮ ಆಸೆ, ಚಿಕ್ಕ ಚಿಕ್ಕ ಆಸೆ ಏನಿದೆಯೋ, ಒಂದ್ ನೇಲ್ ಪಾಲಿಶ್ ಇರ್ಲಿ, ಲಿಪ್ಸ್ಟಿಕ್ ಇರ್ಲಿ, ಒಂದ್ ಫೌಂಡೇಶನ್ ಕ್ರೀಮ್ ಇರ್ಲಿ, ಏನಾನ ಇರ್ಲಿ, ಆ ಶಾರ್ಟ್ ಟರ್ಮ್ ಡ್ರೀಮ್ಸ್ ಅಲ್ಲಿ ನೀವು ಎಲ್ಲಾನು ನಾವು ಅದು ಪಡಿಬಹುದು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಒಂದು ಎಫರ್ಟ್ ಇರ್ಬೇಕು. ಅದೇ ತರ ಮಿಡಲ್ ಟರ್ಮ್ ಅಂತ ಬಂದಾಗ 1 year to 2 years ನಮ್ಗೆ ಅವಾಗ್ಲೇ ಹೇಳ್ದಂಗೆ ನಾವು 2 wheeler ತಗೊಳೋದ್ರಾಗ್ಲಿ, ಒಂದು ಕಾರ್ ತಗೊಳೋದ್ರಾಗ್ಲಿ, ಒಂದು ಬೋಗಿ ಮನೆ ತಗೊಳೋದ್ರಾಗ್ಲಿ, ಒಂದು ಬಾಡಿಗೆಗೆ ಒಳ್ಳೆ ಮನೆಗೆ ಹೋಗ್ಬೇಕು, ಆತರ ಎಷ್ಟೋ ಕನಸುಗಳು ಇರುತ್ತಲ್ವಾ. ಆ ಕನಸು ಕೂಡ ನಮ್ಮ 1 ವರ್ಷದಿಂದ 2 ವರ್ಷದಲ್ಲಿ ನಾವು ಮಾಡ್ಕೋಬಹುದು. ಯಾಕಂದ್ರೆ ಈ ತುಂಬಾ ಜನಕ್ಕೆ ಎಷ್ಟೋ ಆಸೆ ಕನಸು ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ನಾವ್ ಇಲ್ಲಿ ಈಡೇರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಅದೇ ತರ ಬಂದ್ರೆ ನಮ್ಮ ಲಾಂಗ್ ಟರ್ಮ್ ಡ್ರೀಮ್ಸ್ ಅಂತ ಹೇಳಿದ್ರೆ 3 years to 5 years, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನ್ ಶಾರ್ಟ್ ಟರ್ಮ್ ಮಿಡಲ್ ಟರ್ಮ್ ನೀವು ಕನ್ಸ್ ಕಟ್ಟಿರ್ತೀರಾ, ಬಟ್ ಲಾಂಗ್ ಟರ್ಮ್ ಅಂತ ಬಂದಾಗ ಆ 3 years to 5 years ಏನಿದೆಯೋ ನೀವು 100% ಸಕ್ಸಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅದೇ ನಮ್ಮ ಒಂದು ಅಚೀವ್ಮೆಂಟ್ ಗೆ ಒಂದು ಗೋಲ್ ಅಂತಾನೆ ಹೇಳ್ಬೋದು. 3 years to 5 years ನಮ್ಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಬೇಕು ಅನ್ನೋದು, ಒಂದು ದೊಡ್ಡ ಬಂಗ್ಲಾ ಮನೆ ತಗೋಬೇಕು, ಮತ್ತೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು, ಎಷ್ಟೋ ಇರುತ್ತೆ. ಅವ್ರವ್ರದಾದ ಒಂದು ಕನಸಿರುತ್ತಲ್ಲ, ಅವಾಗ 3 years ಇಂದ 5 years ವರೆಗೂ ನಾವ್ ಅದನ್ನ ಮಾಡ್ಕೋಬಹುದು. ಅದೇ ತರ ನೋಡ್ಬೇಕಂದ್ರೆ ನಮ್ಮ ಒಂದು ಕನಸು ಏನಿರುತ್ತೋ, ಗೋಲ್ ಶುಡ್ ಬಿ ರಿಟರ್ನ್ ಆನ್ ಪೇಪರ್ ಅಂತ ಹೇಳಿದ್ರೆ, ನಮ್ಮ ಕನಸು ನೆರವೇರ್ಬೇಕಂತ ಹೇಳಿದ್ರೆ ಅದನ್ನ ಪೇಪರ್ ಅಲ್ಲಿ ಬರೀಬೇಕು. ಅದೇ ತರ ಒಂದು ನೀವ್ ಎಲ್ಲಿ ಜಾಸ್ತಿ ಓಡಾಡ್ತಿರಲ್ಲ ಆ ಪ್ಲೇಸ್ ಅಲ್ಲಿ ನಾವ್ ಅದನ್ನ ಪ್ಲೇಸ್ಮೆಂಟ್ ಮಾಡ್ಲೇಬೇಕು. ಹೋಗುವಾಗ ಬರೋವಾಗಲ್ಲ ನಮ್ಮನ್ನ ನೆನಪು ಮಾಡುತ್ತೆ. ಇಲ್ಲಾಂದ್ರೆ ನಾವ್ ಮರ್ತೋಗ್ಬಿಟ್ಟು ನೆನ್ಸ್ಕೋತೀವಿ, ಅದನ್ನ ತಿರ್ಗಾ ನಾವ್ ಬಿಟ್ಬಿಟ್ಟು ನಮ್ ಪಾಡಿಗೆ ನಾವೇನೋ ಕೆಲ್ಸ ಮಾಡ್ತಾ ಇರ್ತೀವಿ. ಬಟ್ ಆ ಪೇಪರ್ ನ ಬರ್ದ್ಬಿಟ್ಟು ನೀವು ಕಿಚನ್ ಅಲ್ಲಿ ತುಂಬಾ ಹೊತ್ತಿದ್ದೀರಾ, ಓಕೆ ಕಿಚನ್ ಅಲ್ಲಿ, ಇಲ್ಲ ಡ್ರೆಸ್ಸಿಂಗ್ ರೂಮ್ ಹತ್ರ ತುಂಬಾ ಹೊತ್ತಿದ್ದೀರಾ, ಇಲ್ಲ ಹಾಲ್ ಎಲ್ಲಿ ಇರ್ತೀರೋ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದಾಗ ನೀವು ಹೋಗೋವಾಗ ಬರೋವಾಗಲ್ಲ ನಿಮ್ ಕಣ್ಣಿಗೆ ಅದ್ ಬೀಳ್ಬೇಕು. ಅದೇ ತರ ನೋಡ್ಬೇಕಂದ್ರೆ ಶೇರ್ ಟು ಎವ್ರಿ ಒನ್, ಎಲ್ಲರ ಹತ್ರ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಒಂದು ಕೆಟ್ಟದನ್ನು ಶೇರ್ ಮಾಡ್ಕೋತೀವಿ, ಕರೆಕ್ಟ್ ಅಲ್ವಾ. ನಾವ್ ಒಂದು ಒಳ್ಳೇದನ್ನು ಶೇರ್ ಮಾಡ್ಕೊಂಡ್ರೆ ನಮ್ ಸುತ್ತಿ ಎಷ್ಟೋ ಒಳ್ಳೆ ಜನ ಇರ್ತಾರೆ, ಕರೆಕ್ಟ್ ಅಲ್ವಾ. ಓ ಇವ್ರೇನ್ ಸಕ್ಸಸ್ ಇವ್ರೇನ್ ಕಾರ್ ತಗೊಂಡ್ಬಿಡ್ತಾರಂತೆ, ಇವ್ರೇನ್ ಮನೆ ತಗೊಂಡ್ಬಿಡ್ತಾರಂತೆ, ಅದು ಒಳ್ಳೇದಾಗ ಯಾರು ಬಯಸಲ್ಲ, ಕರೆಕ್ಟ್ ಅಲ್ವಾ. ಯಾರ ಬೆಳಿತಾರೆ ಅಂತ ಹೇಳಿದ್ರೆ ಅದು ತುಳಿಯಕ್ಕೆ ಎಷ್ಟೋ ಜನ ಇರ್ತಾರೆ. ನಮ್ಮ ಒಂದು ವಿ ಸ್ಟಾರ್ ನಾನ್ ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕಂದ್ರೆ ವಿ ಸ್ಟಾರ್ ಅಲ್ಲಿ ಮಾತ್ರನೇ ಬೆಳೆಯಕ್ಕೆ ಎಲ್ರು ಸಪೋರ್ಟ್ ಆಗಿರ್ತಾರೆ. ಬಟ್ ನಮ್ಮ ರಿಲೇಟಿವ್ ಆಗ್ಲಿ ಯಾರೇ ಆಗ್ಲಿ ನಾವ್ ಬೆಳಿಬಾರ್ದು ಅನ್ಕೋರ್ಗೆ ಹೇಳ್ಬಿಟ್ರೆ ಸಾಕು, ಒಂದೊಂದ್ಸತಿ ಅವ್ರು ಜ್ಞಾಪಿಸ್ತಾರ. ಏನೋ ಕಾರ್ ತಗೋತೀನಿ ಅಂದ್ರೆ ತಗೊಂಬಿಟ್ಟ, ಏನೋ ಬರೋ ವರ್ಷದಲ್ಲಿ ಮನೆ ತಗೊಂಬಿಟ್ಟ, ಆ ಚುಚ್ಚು ಮಾತೆ ನಮ್ಗೆ ಏನಾಗತ್ತೆ. ಸೊ ಇವ್ರ ತರ ಹೇಳ್ತೇವ್ ಸರ್, ಮಾಡ್ಲೇಬೇಕು ಅನ್ನೋ ಒಂದು ಛಲ ಬಂದು ನಾವ್ ಒಂದು ಮಾಡ್ಕೋಬಹುದು. ಸೊ ಫಸ್ಟ್ ನಮ್ಮ ಎನಿಮೀಸ್ ಯಾರೆಲ್ಲ ಇರ್ತಾರೆ, ನಮ್ಗೆ ಚೆನ್ನಾಗಿ ನಕ್ಕೊಂಡು ಯಾರು ನಮ್ಮನ್ನ ಮೇಲೆ ಬರಬಾರ್ದು ಅಂತ ನೆನ್ಸ್ಕೊಳ್ಳೋರ್ಗೆ ಫಸ್ಟ್ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. 100% ಅವ್ರ ಹತ್ರ ಶೇರ್ ಮಾಡಿ ನೋಡಿ, ಅವರೇ ನಮ್ಮನ್ನ ಖುಷ್ ಮಾಡ್ತಾರೆ. ಈಗ ತಿರುಪತಿಗೆ ಹೋದ್ರೆ ನಾವು ಮುಂದೆ ಹೋಗ್ತಾರೆ, ಹಿಂದೆ ಇರೋರು ಖುಷ್ ಮಾಡ್ಕೊಂಡ್ ವೆಂಕಟೇಶ್ವರ ಸ್ವಾಮಿ ದರ್ಶನ ಹೆಂಗ್ ಕೊಡಿಸ್ತಾರೋ ಆತರ ನಮ್ ಸಕ್ಸಸ್ ದಾರಿಗೆ ಕರ್ಕೊಂಡ್ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಎಸ್, ನೆಕ್ಸ್ಟ್ ಬರ್ಬೋದು. ಅದೇ ತರ ಲಿಸ್ಟ್ ಮೇಕಿಂಗ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಹೂ ವಾಂಟ್ ಅನ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್, ಹೂ ವಾಂಟ್ ಫೈನಾನ್ಷಿಯಲಿ ಫ್ರೀಡಮ್, ಹೂ ವಾಂಟ್ time freedom, and who are not happy with their job, who want ರಿಟೈರ್ಡ್ ಅರ್ಲಿಯರ್. ಅದೇ ತರ ನೋಡ್ಬೇಕಂದ್ರೆ ನೆಕ್ಸ್ಟ್ ಬರುತ್ತೆ ಯಾರ್ ಇಂಟ್ರೆಸ್ಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಯಾರು ಇಂಟ್ರೆಸ್ಟ್ ಇರ್ತಾರೆ ಅವರು, ಅದೇ ಸೋಷಿಯಲ್ ವರ್ಕ್ ಅಲ್ಲಿ ಯಾರು ಇಂಟ್ರೆಸ್ಟ್ ಇರ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಬೋದು. ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್, ಜಾಬ್ ಅಲ್ಲಿ ಇರ್ತಾರೆ, ಎಷ್ಟೋ ಜನ ಜಾಬ್ ಹೋಗ್ತಾ ಇರ್ತಾರೆ, ಆ ಜಾಬ್ ಹೋಗ್ತಾ ಇದ್ರು ಆ ಮನೆ ಮೇಂಟೈನ್ ಮಾಡಕ್ ಆಗಲ್ಲ, ಏನೋ ಬರುತ್ತೆ, ಬಾಡಿಗೆ ಕಟ್ತಾರೆ, ಫೀಸ್ ಕಟ್ತಾರೆ, ಊಟ ಮಾಡ್ತಾರೆ, ಇರ್ತಾರೆ, ಬಿಟ್ರೆ ನಮ್ಗಂತ ಬರೋ ದುಡ್ಡು ಕರೆಕ್ಟ್ ಆಗತ್ತೆ. ಅವ್ರಿಗೆ ಒಂದ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರು ಆಗಲ್ಲ. ನಾವೆಲ್ಲಾದ್ರೂ ಹೋಗ್ಬೇಕು ಬರ್ಬೇಕು, ನಮ್ಮ ಮಕ್ಳಿಗೆ ಏನಾದ್ರು ಒಂದ್ ಇಸ್ಕೊಡ್ಬೇಕಂತ ಹೇಳಿದ್ರು ಅವ್ರ ಕೈಯಲ್ಲಿ ಯಾರ್ ಆಗಲ್ವೋ ಅಂತವ್ರನ್ನ ಹುಡುಕಿ ನಾವು ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಕೊಡಕ್ಕೆ ನಾವು ಅಂತವ್ರನ್ನ ಕೂಡ ನಾವಿಲ್ಲಿ ಚೂಸ್ ಮಾಡ್ಬೋದು. ಅದೇ ತರ ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ಬೇಕು ನಾನು,
ಅಂತ ಹೇಳಿದ್ರೆ ನಾನು ತುಂಬಾ ಅವ್ರಿಗೆ ದುಡ್ಡು ಇದ್ರೆ ಸಾಕು ನಾನು ತುಂಬಾ ಫ್ರೀ ಆಗಿರ್ತೀನಿ ಅನ್ನೋರ್ನ ಕೂಡ ಇಲ್ಲಿ ಕರ್ಕೊಂಡ್ ಬರ್ಬೋದು. ಎಷ್ಟೋ ಜನ ಆತರ ಇರ್ತಾರೆ, ಎಲ್ರಿಗೂ ಬೇಕಾಗಿರೋ ಅತಿಯಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಅದೇ ಒಬ್ಬೊಬ್ರು ನನ್ಗೆ ಇದೆ ಆದ್ರೆ ಇನ್ನ ಬೇಕು, ನಾನು ತುಂಬಾ ಫ್ರೀ ಆಗಿರ್ಬೇಕು, ಏನ್ ಬೇಕಾದ್ರೂ ನಾನು ಕೊಂಡ್ಕೋಬಲ್ಲೆ ಅಂತ ಹೇಳೋರು ಕೂಡ ಇದ್ರನ್ನ ಕರ್ಕೊ ಬರ್ಬೋದು ಅಂತಾನೆ ಹೇಳ್ಬೋದು. ಅದೇ ತರ ಫ್ರೈ ಟೈಮ್ ಫ್ರೀಡಮ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಫ್ರೀಡಮ್ ಕೇಳ್ತಾರೆ. ನನ್ಗೆ 8 hours 10 hours ಎಲ್ಲ ಕೆಲ್ಸ ಮಾಡಕ್ ಆಗಲ್ಲಪ್ಪ, ನನ್ಗೆ ಇಷ್ಟೊತ್ತು ನಾನ್ ಕೆಲ್ಸ ಮಾಡ್ಬೇಕು, ಆಮೇಲೆ ನಾನ್ ಫ್ರೀ ಆಗಿರ್ಬೇಕು ಅಂತ ಹೇಳೋರ್ನ ಕೂಡ ನಾವಿಲ್ಲಿ ಕರ್ಕೊಂಡ್ ಬರ್ಬೋದು. ಅದೇ ತರ ಯಾರೆಲ್ಲ ಅವ್ರ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಹ್ಯಾಪಿ ಆಗಿರಲ್ಲ, ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ, ಏನ್ ಸರ್ ನೀವ್ ಜಾಬ್ ಹೋಗ್ತಾ ಇದೀರಲ್ಲ ಮೇಡಮ್, ಯಾಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಿಮ್ಗೆ ಮಾಡೋ ಕೆಲ್ಸದಲ್ಲಿ ಹ್ಯಾಪಿ ಇದೆಯಾ, ಒಳ್ಳೆ ಇನ್ಕಮ್ ಇದೆಯಾ, ನಿಮ್ಗೆ ಏನ್ ಬೇಕು, ನಿಮ್ ಹೆಂಡತಿಗೆ ಮಕ್ಳಿಗೆ ಗಂಡಾಗೆ ಆತರ ಏನಾದ್ರು ನಾವು ಕೊಡಕ್ ಆಗುತ್ತಾ ಅನ್ನೋದು ನಾವು ಮಾತಾಡ್ತಾ ಇದ್ದಾಗ ಎಷ್ಟೋ ಜನರದು ಅದ್ರ ಬಗ್ಗೆ ನಮ್ಮ ಹತ್ರ ಶೇರ್ ಮಾಡ್ತಾರೆ. ಅದು ಶೇರ್ ಮಾಡಿದಾಗ ನೋಡಿ ಈ ತರಾನು ನಾವ್ ಮಾಡ್ಕೋಬಹುದು ಅನ್ನೋದನ್ನ, ಅವ್ರ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ದೆ ಮಾಡ್ತಾ ಇರ್ತಾರಲ್ಲ ಅವ್ನು ಇಲ್ಲಿ ಕರ್ಕೊಬಂದು ನಾವು ಮಾಡಿಸ್ಕೋಬಹುದು. ಅದೇ ಯಾರು ನನ್ ಬೇಗ 60 ವರ್ಷ ಎಲ್ಲ ಬೇಕಾಗಿಲ್ಲಪ್ಪ, ನಾನ್ 40 ವರ್ಷ 45 ನಾನ್ ರಿಟೈರ್ಡ್ ಆಗ್ಬಿಟ್ಟು ನಾನ್ ಆರಾಮಾಗಿರ್ಬೇಕು ಅಂತ ಅನ್ಕೋತಾರಲ್ಲ, ಅಂತವ್ರು ನಾವ್ ಸೆಲೆಕ್ಟ್ ಮಾಡಿ ಕರ್ಕೊಂಡ್ ಬರ್ಬೋದು. ತುಂಬಾ ಜನಕ್ಕೆ ಅಯ್ಯೋ ಯಾರಪ್ಪ ಇನ್ನ ಕೆಲ್ಸ ಮಾಡ್ಬೇಕು, ಇನ್ನ ಲೈಫ್ ಲಾಂಗ್ ನಾವ್ ಓಡ್ಬೇಕಾ, 60 ವಯಸ್ಸವರೆಗೂ ನಾನು ರಿಟೈರ್ಮೆಂಟ್ ಇನ್ಕಮ್ಗೋಸ್ಕರ ನಾನು ಓಡ್ಬೇಕಾ ಅನ್ನೋರ್ಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅಂತವ್ರು ಇಲ್ಲಿ ಅರ್ಲಿಯರ್ ಆಗಿ ರಿಟೈರ್ಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕರ್ಕೋಬಹುದು. ತುಂಬಾ ಜನಕ್ಕೆ ನೋಡ್ಬೇಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಕಾನ್ಶಿಯಸ್ ಆಗಿರ್ತಾರೆ, ಆದ್ರೆ ಅವ್ರಿಗೆ ಅದನ್ನ ಮಾಡ್ಕೊಳಕ್ ಆಗದೆ ಇರೋರು ಇರ್ತಾರೆ. ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅವ್ರಿಗೆ ನೇಮ್ ಅಂಡ್ ಫ್ರೇಮ್ ಇರ್ಲಿ, ಒಳ್ಳೆ ಡ್ರೆಸ್ ಕೋಡ್ ಇರ್ಲಿ, ವೇ ಆಫ್ ಸ್ಪೀಚ್, ಅವ್ರಿಗೆಲ್ಲ ತುಂಬಾ ಸ್ಕಿಲ್ಸ್ ಇರುತ್ತೆ ಅವ್ರಿಗೆಲ್ಲ. ಅಂತವ್ರು ಕೂಡ ಅವ್ರನ್ನ ಕರ್ಕೊ ಬಂದ್ರೆ ಇದ್ರಲ್ಲಿ ಅವ್ರ ಆಸೆ ಏನಿರುತ್ತೆ ಅದನ್ನ ನೆರವೇರಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇ ತರ ನೋಡಿದ್ರೆ ಸೋಷಿಯಲ್ ವರ್ಕರ್, ತುಂಬಾ ಜನಕ್ಕೆ ಸೋಷಿಯಲ್ ವರ್ಕ್ ಮಾಡ್ಬೇಕು, 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ನಾವ್ಗೆ ಬಡವ್ರಿಗೆ ಮಾಡ್ಬೇಕು, ಇಲ್ಲ ಒಂದು ಆಶ್ರಮ, ಎಷ್ಟೋ ಕನ್ಸುಗಳು ಇರುತ್ತೆ. ನಾವ್ ಈ ತರ ಒಂದು ಬಟ್ಟೆ ಕೊಡ್ಸ್ಬೇಕು ಅವ್ರಿಗೆ, ಇಲ್ದೆ ಅವ್ರಿಗೆ ನಾವು ಅದು ಮಾಡ್ಬೇಕು, ತುಂಬಾ ಹಲವಾರು ವಿಷಯಗಳು ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ದುಡ್ಡಿರಲ್ಲ, ಕರೆಕ್ಟ್ ಅಲ್ವಾ? ಅಂತವ್ರನ್ನ ಕೂಡ ಬಂದು ನಾವು ಅವ್ರನ್ನ ಇದ್ರಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಏನ್ ಆಸೆ ಇದೆಯೋ ಅವ್ರದ್ದು ನೆರವೇರುತ್ತೆ. ಬೇರೆಯವ್ರಿಗೆ ಏನ್ ಮಾಡ್ಬೇಕು ಅಂತ ಆಸೆ ಇರುತ್ತೋ ಆ ಆಸೆ ಕೂಡ ನೆರವೇರುತ್ತೆ ಅಂತಾನೆ ಹೇಳ್ಬೋದು. ಎಸ್, ಸೆಕೆಂಡ್ ಲಿಸ್ಟ್ ಮೇಕಿಂಗ್ ಅಂಡ್ ಸೆಲೆಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ABC ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ನಾವು ಫಸ್ಟ್ ಒಂದು ಲಿಸ್ಟ್ ಮೇಕಿಂಗ್ ಯಾವಾಗ್ಲೂ ಹೇಳೋದಷ್ಟೇ, ಲಿಸ್ಟ್ ಮೇಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಒಂದು ಬಿಸ್ನೆಸ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ಲಿಸ್ಟ್ ಮೇಕಿಂಗ್ ಯಾವ ತರ ಮಾಡ್ಬೇಕು ಅಂದ್ರೆ, ಫಸ್ಟ್ ಲಿಸ್ಟ್ ಮೇಕಿಂಗ್ ABC ಕ್ಯಾಟಗರಿಯಲ್ಲಿ ತಗೋಬೇಕು. ಫಸ್ಟ್ ಕ್ಯಾಟಗರಿ ಅಂತ ಹೇಳಿದ್ರೆ ಅವ್ರು ಬಂದ್ರೆ ದುಡ್ಡು ಫುಲ್ ಹೇಳಿದ ತಕ್ಷಣ ಫುಲ್ ಅಮೌಂಟ್ ಕೊಟ್ಟು ಫುಲ್ ಅಮೌಂಟ್ ಕೊಟ್ಬಿಟ್ಟು ಅವ್ರನ್ನ ನಮ್ಗೆ ಲಾಗಿನ್ ಮಾಡ್ಕೋತಾರೆ. ಅವ್ರು A ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಅದೇ ತರ B ಅಂತ ಬರ್ತಾರೆ. B ಅಂತ ಬಂದ್ರೆ ಹೇಗೆ ಅಂತ ಹೇಳಿದ್ರೆ ತಕ್ಷಣ ಬರಲ್ಲ, ಬಟ್ ಅವ್ರಿಗೆ ಹೇಳಿ ಮಾಡಿಸ್ಬೇಕು ನಾವು. ಆದ್ರೆ ಕ್ಯಾಟಗರಿಯಲ್ಲೂ ಬರಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ನಾವ್ 3 ಕ್ಯಾಟಗರಿ ಇರುತ್ತೆ ನಮ್ದ್ರಲ್ಲಿ, ಆ ತರ ಬರಕ್ಕೆ ಕೂಡ ಇಷ್ಟ ಪಡ್ತಾರೆ. 26 SP, 53 SP, 100 SP ಆ ತರ ಸ್ವಲ್ಪ ಟೈಮ್ ತಗೋತಾರೆ. ಬಟ್ C ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಮಾಡ್ದೆ ಹೌದಾ ನೋಡೋಣ, ನೀವ್ ಫಸ್ಟ್ ಹೋಗ್ ಮಾಡಿ ಆಮೇಲೆ ನೋಡೋಣ, ನೀವ್ ಸಕ್ಸಸ್ ಆದ್ರೆ ನಾನ್ ಬರ್ತೀನಿ ಅನ್ನೋರು C ಕ್ಯಾಟಗರಿ. ಸೊ ಅಂತವ್ರನ್ನ ಒಂದು ಲಾಸ್ಟ್ ಅವ್ರು ಬೇಡ ಅಂತಲ್ಲ, ಅವರು ನಮ್ಗ್ ಬೇಕಾಗ್ತಾರೆ. ಏನೇ ಒಂದು ವಸ್ತು ಇರ್ಲಿ ಅವ್ರು ನಮ್ಗೆ ಬೇಕಾಗತ್ತೆ. ಆ ತರ C ಕೂಡ ನಮ್ಗೆ ಬೇಕಾಗುತ್ತೆ. ಫಸ್ಟ್ ABC ಇಸ್ ವೆರಿ ಇಂಪಾರ್ಟೆಂಟ್. A and B, C ಕೂಡ ಆಪ್ಷನ್ ಆಗಿ ಇರ್ಲೇಬೇಕು. ಅದನ್ನ ಯಾವತ್ತೂ ನಾವು ಸ್ಕಿಪ್ ಮಾಡ್ಕೋಬಾರ್ದು. ಯಾವತ್ತಾದ್ರು ಒಂದ್ ದಿವಸ ಯೂಸ್ ಆಗ್ತಾರೆ. ತಿರ್ಗಾ ಅವ್ರ ಹತ್ರ ಮಾತಾಡ್ತಾ ಒಂದ್ ದಿವಸ ಇಲ್ಲ ಒಂದ್ ದಿವಸ ಬರ್ತಾರೆ ಅಂತಾನೆ ಹೇಳ್ಬೋದು. ಹೆಂಗಂತ ಹೇಳಿದ್ರೆ A ಅಂತ ಬಂದಾಗ ನಮ್ಮ ಒಂದು ಬೆಟರ್ ದನ್ ಯುವರ್ ಪ್ರೊಫೈಲ್, ನಮ್ಗಿಂತ ಸ್ವಲ್ಪ ಮೇಲೆ ಇರೋರು. B ಅಂತ ಬಂದ್ರೆ ನಮ್ಗೆ ಈಕ್ವಲ್ ಇರ್ತಾರೆ. ಅದೇ C ಅಂತ ಬಂದ್ರೆ ಬಿಲೋ ಯುವರ್ ಪ್ರೊಫೈಲ್, ನಮ್ಗಿಂತ ಕೆಳಗಡೆ ಇರ್ತಾರೆ, ಬರ್ತಾರೆ ಮೇ ಬಿ ಆರ್ ನಾಟ್ ಮೇ ಬಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಇನ್ವಿಟೇಷನ್.
ಇನ್ವಿಟೇಷನ್ ಫಸ್ಟ್ ಇನ್ವೈಟ್ ಹೂ ಕ್ಲೋಸ್ ಟು ಯು. ಯಾರ್ ನಿಮ್ಮ ಹತ್ರವಾಗಿದ್ದಾರೆ, ನೀವ್ ಹೇಳಿದ ತಕ್ಷಣ ಕೇಳೋರು ಇರ್ತಾರೆ, ಯಾರ್ ಫಸ್ಟ್ ಬರ್ತಾರೋ ಅವ್ರಿಗೆ ಫಸ್ಟ್ ನೀವು ಇನ್ವೈಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಿಂಗಂತ ಹೇಳಿದ್ರೆ ನಮ್ಮ ರಿಲೇಟಿವ್ ಇರ್ಲಿ, ಫ್ರೆಂಡ್ಸ್, ನಮ್ಮ ಅಕ್ಕದ ಪಕ್ಕದ ತುಂಬಾ ಕ್ಲೋಸ್ ಆಗಿರ್ತೀವಲ್ಲ ಅಂತವ್ರನ್ನ ಇವ್ರು ಕರೆದ್ರೆ ಬರ್ತಾರಪ್ಪ, ಇವ್ರು ಕರೆದ್ರೆ ನನ್ ಮಾತ್ ಮೀರಲ್ಲ, ಅವ್ರು ಬರ್ತಾರೆ ಅನ್ನೋದ ಫಸ್ಟ್ ಲಿಸ್ಟ್ ಮೇಕಿಂಗ್ ಅದರಲ್ಲಿ ಇನ್ವೈಟ್ ಮಾಡಕ್ಕೆ ಕರೀರಿ. ಅದೇ ತರ ನೋಡಿದ್ರೆ ಫಿಕ್ಸ್ ಪ್ರಾಪರ್ ಟೈಮ್ ಅಂಡ್ ಪ್ಲೇಸ್. ನಾವು ಫಸ್ಟ್ ಏನೇ ಒಂದು ಇನ್ವೈಟ್ ಮಾಡಕ್ ಮುಂಚೆ ಒಂದು ಟೈಮಿಂಗ್ ಅಂಡ್ ಪ್ಲೇಸ್ ನ ನೀವು ಪ್ರಾಪರ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಪ್ಲೇಸ್ ಬರ್ಬೇಕು, ಯಾವ ಏರಿಯಾ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಲೊಕೇಶನ್ ನ ನಾವು ಅದನ್ನ ರೆಡಿ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು ಈ ಲೊಕೇಶನ್ ಅಂತ ಹೋಗಕ್ಕೆ. ಅದೇ ತರ ನೆಕ್ಸ್ಟ್ ಬಂದ್ರೆ ಇನ್ವೈಟ್ ಎ ಅಂಡ್ ಬಿ ಕ್ಯಾಟಗರಿ. ಅವಾಗ್ಲೇ ಹೇಳ್ದಂಗೆನೆ ಎ ಅಂಡ್ ಬಿ ಕ್ಯಾಟಗರಿನ ನಾವು ಫಸ್ಟ್ ಇನ್ವೈಟ್ ಮಾಡ್ಕೋಬೇಕು. ಅವ್ರು ಯಾಕಂದ್ರೆ 100% ಬರ್ತಾರೆ ಮಾಡ್ತಾರೆ ಅನ್ನೋ ಒಂದು ಬಿಲೀವ್ ಇರುತ್ತೆ. ಸೊ ಅದರಿಂದ ಅವ್ರನ್ನು ನಾವು ಕರಿಬಹುದು. ಅಂಡ್ ಅವಾಯ್ಡ್ ಮಲ್ಟಿ ಪ್ರಾಸ್ಪೆಕ್ಟ್ ಅಟ್ ಎ ಟೈಮ್. ಒಂದೇ ಸತಿನ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ನಾವು ಮಾತಾಡೋದನ್ನ ನಾವು ಅವಾಯ್ಡ್ ಮಾಡ್ಬೇಕಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಒಂದು 4-5 ಜನ ಯಾರ್ಯಾವ್ರನ್ನ ಕರ್ಕೊಂಡ್ ಬಂದ್ಬಿಟ್ರೆ ಕೂರ್ಸ್ಕೊಂಡು ನಾವ್ ಮಾತಾಡಿ ಏನಾಗತ್ತಂದ್ರೆ ಅವ್ರು ಡಿಸ್ಕಷನ್ ಮಾಡ್ಕೋತಾರೆ, ಅಲ್ಲಿ ಸ್ಪಾಯ್ಲ್ ಆಗಕ್ ಚಾನ್ಸಸ್ ತುಂಬಾ ಇರುತ್ತೆ. ಒಬ್ಬೊಬ್ರಾಗಿ 1 to 1 ಮಾಡಿದಾಗ ಅದು ಸಕ್ಸಸ್ ಇರುತ್ತೆ. ಎಲ್ರನ್ನ ಒಂದೇ ಟೈಮ್ ಅಲ್ಲಿ ಬೇರೆಯವ್ರನ್ನ ಕೂರ್ಸ್ಕೋರೋದು ಅದು ಅಲ್ಲಿ ತಪ್ಪಾಗತ್ತೆ. ಸೊ ನೆಕ್ಸ್ಟ್ ಬರ್ತೀವಿ ಗಿವ್ ಟೈಮ್ ಅಂಡ್ ಚಾಯ್ಸ್, ರೆಫರ್ ಟು ಚಾಯ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಆಪ್ಷನ್ ಎರಡೇ ಕೊಡ್ಬೇಕು, ಎರಡೇ ಆಪ್ಷನ್ ಟೈಮ್ ಕೊಡ್ಬೇಕು. ಗಿವ್ ಟೈಮ್ ಟು ಚಾಯ್ಸ್, ರೆಫರ್ ಟು ಅಂದ್ರೆ ಎರಡೇ ಪ್ರಾಡಕ್ಟ್ ಬಿಸ್ನೆಸ್ ಅಷ್ಟೇ, ಬೇರೆ ಏನು ನಾವು ಮಾತಾಡಂಗಿಲ್ಲ. ಅದ್ ಎರಡು ಮಾತ್ರ ಕೊಡ್ಬೇಕು. ನಾವ್ ಏನಾದ್ರು ಅವ್ರಿಗೆ ಆಪ್ಷನ್ ಕೊಟ್ಬಿಟ್ರೆ ನೋಡೋಣ ಮಾಡೋಣ ಅಂತಾರೆ, ಅದಕ್ಕೆ ನಾವೇನಿಲ್ಲ ಪ್ರಾಡಕ್ಟ್ ಬಿಸ್ನೆಸ್ ಇಷ್ಟೇ ನಾವು ಮಾತಾಡ್ಬೇಕು. ಅದೇ ತರ ಬಂದಾಗ ಡೂಸ್ ಡು ನಾಟ್ ಅಂತ ಹೇಳಿದ್ರೆ ಫಸ್ಟ್ ಡು ನಾಟ್ ಹೇಳ್ತೀನಿ. ಏನಂದ್ರೆ ಯಾವಾಗ್ಲೂ ಹೇಳೋದು ಅಷ್ಟೇ, ಎಲ್ಲೇ ಹೋಗ್ಲಿ ಏನೇ ಮಾತಾಡ್ಲಿ ಒಂದ್ ಇನ್ವಿಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಂದ್ರೆ ನೀವ್ ಫೋನಲ್ಲೂ ಮಾತಾಡ್ತಾ ಯಾವತ್ತು ಯಾವ್ದೇ ಕಾರಣಕ್ಕೂ ನಾವು ಕಂಪನಿ ನೇಮ್ ಹೇಳಂಗಿಲ್ಲ. ಕಂಪನಿ ಹೇಳಂಗಿಲ್ಲ, ಹೇಳ್ಬಿಟ್ರೆ ಅಲ್ಲೇ ಎಲ್ಲ ಹೋಯ್ತು ಅಂತ ಅರ್ಥ. ನೋಡಿದೀನ್ ಬಿಡಿ, ಇದ್ ನೋಡಿದೀನ್ ಬಿಡಿ ಅಂತ ಹೇಳ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ನೀವು ಹೇಳ್ಬಾರ್ದು. ಅದೇ ತರ ನೇಚರ್ ಆಫ್ ವರ್ಕ್, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದ್ ಬಗ್ಗೆ ಕೂಡ ನಾವು ತುಂಬಾ ಕಾನ್ಶಿಯಸ್ ಇರ್ಲೇಬೇಕು ಕೂಡ, ಹೇಳ್ಬಾರ್ದು. ಅದೇ ಮನಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಲೇಬಾರ್ದು. ಆಕ್ಚುಲಿ ಇಲ್ಲಿ ಮನಿ ಇನ್ವೆಸ್ಟ್ಮೆಂಟೇ ಅಲ್ಲ, ಬಟ್ ಹೇಳೋರ್ನ ಲೈಫಲ್ಲಿ ಒಂದ್ಸತಿ ಇನ್ವೆಸ್ಟ್ ಮಾಡಿ ಅದು ನಾವು ಫೋನಲ್ಲಿ ಹೇಳಲೇಬಾರ್ದು. ಅದೇ ತರ ಹರಿಬರಿಯಲ್ಲಿ ನಾವು ಅದನ್ನು ಹೇಳಂಗಿಲ್ಲ. ಓಕೆ, ನೆಕ್ಸ್ಟ್ ಅದು ನೆಕ್ಸ್ಟ್ ಕಾಣಿಸ್ತಾ ಇಲ್ಲ ಏನಂತ, ಸಾರಿ. ಓಕೆ, ಅದೇ ತರ ಡೂಸ್ ಅಂತ ಬಂದಾಗ ಮೇಂಟೈನ್ ಡ್ರೆಸ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಏನೇ ಒಂದು ಎಲ್ಲೇ ಹೋಗ್ಲಿ ನಮ್ಮ ಡ್ರೆಸ್ ನ ನೋಡಿನೇ ಬರ್ತಾರೆ, ನಮ್ಮನ್ನ ನೋಡಿ ಬರ್ತಾರೆ ಅಂತ ಹೇಳಿದಾಗ ನಮ್ಮ ಡ್ರೆಸ್ ಕೋಡ್ ಕರೆಕ್ಟ್ ಆಗಿರ್ಬೇಕು. ಏನೇ ಒಂದು ಬಟ್ಟೆ ಹಾಕಿದ್ರು ಐರನ್ ಮಾಡಿ ಹಾಕೋದು ತುಂಬಾ ಇಂಪಾರ್ಟೆಂಟ್. ಲೇಡೀಸ್ ಇದಾರೆ ಅಂತ ಹೇಳಿದ್ರೆ ಏನೇ ಡ್ರೆಸ್ ನೀಟ್ ಆಗ್ಬೇಕು, ಅದ್ ಹಾಕೋ ಸ್ಲಿಪ್ಪರ್ ಆಗ್ಲಿ ಶೂ ಆಗ್ಲಿ ನೀಟ್ ಅಂಡ್ ಟೈಡಿ ಆಗಿರ್ಬೇಕು. ಅದೇ ತರ ಜೆಂಟ್ಸ್ ಅಂತ ಬಂದ್ರೆ ಟಿ ಶರ್ಟ್ ಅಲ್ಲಿ ಹೋಗ್ಬಾರ್ದು, ಒಳ್ಳೆ ಫಾರ್ಮಲ್ ಒಂದು ಇನ್ಶರ್ಟ್ ಮಾಡ್ಕೊಂಡು ಒಂದು ಶೂ, ಏನೇ ಶೂ ಕೂಡ ಅದನ್ನ ಕ್ಲೀನ್ ಆಗಿ ಹಾಕೊಂಡು ಹೋಗಿ. ಒಂದು ಪಾಲಿಶ್ ಹಾಕೋದಾಗ್ಲಿ ಇಲ್ಲ ಇನ್ನೊಂದ್ ಶೂ ಹಾಕಿದ್ರು ಅದನ್ನ ಕ್ಲೀನ್ ಆಗಿ ಒರ್ಸ್ಕೊಂಡ್ ಹಾಕೋದು. ಅದೇ ತರ ಕೂದ್ಲು ಮಾತ್ರ ಹೆಂಗೋ ಜೆಂಟ್ಸ್ಗಳು ಇದ್ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಕ್ಲೀನ್ ಆಗಿ. ಅಲ್ಲಿ ಹೋದ ತಕ್ಷಣ ಅವ್ರು ಒಬ್ರು ಮನೆಗೆ ಹೋಗ್ತಾ ಇದಿರೋ ಇಲ್ಲ ಎಲ್ಲೋ ಮೀಟ್ ಮಾಡಕ್ ಹೋಗ್ತಾ ಇದೀರ ಅಂದ್ರೆ ಅವ್ರಿಗೆ ಒಳಗಡೆ ಅವ್ರ ಮೀಟ್ ಮಾಡಕ್ ಮುಂಚೆ ನಮ್ ಡ್ರೆಸ್ ಕರೆಕ್ಟ್ ಆಗಿದ್ಯಾ, ನಾವ್ ಶೂ ಕ್ಲೀನ್ ಆಗಿದ್ಯಾ, ಆಮೇಲೆ ಒಂದ್ ತಲೆ ಬಾಚ್ ಅಂದ್ರೆ ಸ್ವಲ್ಪ ಹಿಂಗಿಂಗ್ ಆಗಿದ್ರೆ ಒಂದ್ ಬಾಚಂಗೆ ತಗೊಂಡು ಅಲ್ಲಿ ಬಾಚ್ಕೊಂಡು ನೀಟಾಗಿ ಹೋಗಿ ಎಂಟ್ರಿ ಕೊಡ್ಬೇಕು. ಅದು ಡ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದೇ ತರ ಸ್ಮೈಲ್ ಆನ್ ಫೇಸ್ ಆಲ್ವೇಸ್, ಯಾವಾಗ್ಲೂ ನಗು ಮುಖದಿಂದ ಸುಮ್ನೆ ನಗಿಯೋದಲ್ಲ, ಒಂದ್ ಸ್ಮೈಲ್ ಮುಖ. ಮಾತಾಡುವಾಗ್ಲೇ ಹೌದಾ ಸರ್, ಓಕೆ ಮೇಡಮ್, ಆ ತರ ಎಲ್ಲ ಆಡೋದ. ಇಲ್ಲಾಂದ್ರೆ ಹೌದಾ ಓಕೆ ಆಯ್ತು ಅಂದ್ರೆ ಬರೋರು ಬರಲ್ಲ. ಯಾವಾಗ್ಲೂ ಒಂದು ಸ್ಮೈಲಿಂಗ್ ಫೇಸ್ ಇರ್ಬೇಕು. ಯಾವಾಗ್ಲೂ ಮಾತಾಡ್ತಾ ನೋಡ್ಬೋದು ಎಷ್ಟೋ ಜನ ಒಂದ್ ಸ್ಮೈಲಿಂಗ್ ಫೇಸ್ ನಮ್ದು. ಇನ್ನೊಬ್ರು ಏನೋ ಸ್ಟ್ರಿಕ್ಟ್ ಆಗಿ ಕುತ್ಕೊಂಡು ಹೆಂಗಂತ ಹೇಳಿದ್ರೆ ಅವ್ರು ನೋಡಿ ಎದ್ರುಕೊಂಡು ಬರಲ್ಲ. ಸೊ ಯಾವಾಗ್ಲೂ ಒಂದು ಸ್ಮೈಲಿಂಗ್ ಫೇಸ್ ಇಂದ ಯಾವಾಗ್ಲೂ ಇರೋದು ಉತ್ತಮ. ಇನ್ನೊಂದ್ ಹೇಳ್ಬೇಕಂದ್ರೆ ಮೇಕ್ ಕಪಲ್ ಇನ್ವಿಟೇಷನ್ ಅಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಗೆ ಇಬ್ರಿಗೂ
ಒಟ್ಟಿಗೆ ಇನ್ವಿಟೇಷನ್ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಫಸ್ಟ್ ಹಸ್ಬೆಂಡ್ ಕೊಟ್ಬಿಟ್ರೆ ಸಪ್ರೇಟ್ ಆಗಿ ವೈಫ್ ಕೊಟ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ಈಗ ನಮ್ ವೈಫ್ ನ ಕೇಳ್ತೀನಿ, ಹಸ್ಬೆಂಡ್ ನ ಕೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲ ನಾನು ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತಾರೆ. ಬಟ್ ನೀವು ಅಲ್ಲೇ ಏನಾದ್ರು ಮಾತಾಡ್ಬಿಟ್ರೆ ಹಸ್ಬೆಂಡ್ ಅಂಡ್ ವೈಫ್ ನ ಇಟ್ಕೊಂಡು ಅವ್ರು ಯಾರ ಹತ್ರ ಹೋಗಿ ಒಳಗಡೆ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅಲ್ಲೇ ಕುತ್ಕೊಂಡು ಅವ್ರ ಡಿಸಿಷನ್ ಅಲ್ಲೇ ಕೊಡ್ತಾರೆ. ಸೊ ಅದ್ರಿಂದ ಕಪಲ್ಸ್ ಇನ್ವಿಟೇಷನ್ ಇಸ್ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಅದೇ ತರ ಯು ಶುಡ್ ಆಲ್ವೇಸ್ ಬಿ ಫ್ರೀ. ನಾವು ಯಾವಾಗ್ಲೂ ಫ್ರೀ ಆಗಿ ಇರ್ಬೇಕು. ಅವ್ರಿಗೆ ಏನೆಲ್ಲ ಕೇಳ್ತಾರೋ ಅದ್ಗೆ ಹೇಳೋ ಅಷ್ಟು ನಾವು ಫ್ರೀ ಆಗಿ ಇರ್ಬೇಕು. ಅವ್ರು ಕೇಳಿದ್ನ ತಾಳ್ಮೆಯಿಂದ ಇರ್ಬೇಕು ಅಲ್ಲ. ಯಾವಾಗ್ಲೂ ಶುಡ್ ನಾಟ್ ಫ್ರೀ ಅಂತ ಹೇಳಿದ್ರೆ ಆಲ್ವೇಸ್ ಬಿ ಫ್ರೀ ಆ ತರ ಮಾಡ್ಲೇಬಾರ್ದು. ಇಲ್ಲ ನಾನ್ ಫ್ರೀ ಆಗಿದ್ದೀನಿ ಏನ್ ಬೇಕಾದ್ರೆ ಕೇಳಿಲ್ಲ. ನಾವು ಫ್ರೀ ಆಗಿ ಇದೀವಿ ಅಲ್ಲ, ತುಂಬಾ ಬ್ಯುಸಿ ಆಗಿರೋ ತರಾನೇ ನಾವು ಯಾವಾಗ್ಲೂ ಅದನ್ನ ತೋರ್ಸ್ಬೇಕಾಗತ್ತೆ. ಓಕೆನಾ? ಸೊ ಬಿ ಎಕ್ಸೈಟೆಡ್ ಆಲ್ವೇಸ್. ಯಾವಾಗ್ಲೂ ತುಂಬಾ ಎಕ್ಸೈಟೆಡ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು. ಅವ್ರ ಏನ್ ಗೊತ್ತಾ, ಏನಪ್ಪ ಇಷ್ಟು ಎಕ್ಸೈಟ್ಮೆಂಟ್ ಇದಾರೆ ಅಂದ್ರೆ ಏನೋ ಇದೆ, ಅದು ಕಂಪನಿ ಏನೋ ಇದೆ ಅಂತ ಅವ್ರು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಸೊ ಬಿ ಆಲ್ವೇಸ್ ಎಕ್ಸೈಟೆಡ್ ಆಲ್ವೇಸ್ ಅಂತ ಮಾಡ್ಬೋದು. ಎಸ್, ನೆಕ್ಸ್ಟ್ ಬಂದ್ರೆ SW5 ರೂಲ್ಸ್ ಅಂತ ಹೇಳಿದ್ರೆ ಸಮ್ ವಿಲ್ ಕಮ್, ಸಮ್ ವಿಲ್ ನಾಟ್ ಕಮ್. ಸೊ ವಾಟ್ ಸಮ್ ಒನ್ ಇಸ್ ವೇಟಿಂಗ್, ಸೊ ಸ್ಟಾರ್ಟ್ ವರ್ಕಿಂಗ್ ಅಂತ ಹೇಳಿದ್ರೆ, ಬಟ್ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಅದ್ರಿಂದ ಏನಾಯ್ತು, ಯಾರೋ ಒಬ್ರು ನಮಿಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ಮೇಲೆ ನಾವು ಅವ್ರಿಗೋಸ್ಕರ ಕೆಲ್ಸ ಸ್ಟಾರ್ಟ್ ಮಾಡ್ಬೋದಲ್ಲ. ಸೊ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನಾವ್ ವರಿ ಮಾಡ್ಕೊಳ್ಳೇಬಾರ್ದು. ಸೊ ಸ್ಟಾರ್ಟ್ ವರ್ಕಿಂಗ್. ಎಸ್, ಶೋ ದ ಪ್ಲಾನ್. ಶೋ ದ ಪ್ಲಾನ್ ಅಂದ್ರೆ ಮೇಕ್ ಎ ಸರ್ಕಲ್ ಫಸ್ಟ್. ಅಂದ್ರೆ ಮೊದ್ಲು ಒಂದು ಪ್ರೆಸೆಂಟೇಶನ್ ಎಲ್ಲ ಕೊಟ್ಟು ಎಲ್ಲ ಆಗಿದೆ ಅಂತ ಹೇಳಿದ್ರೆ, ಇವಾಗ BOP ಕೂಡ ನೋಡ್ಬೋದು, ತಕ್ಷಣ ಒಂದು ಸರ್ಕಲ್ ಫಸ್ಟ್ ನಾವು ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಆಮೇಲೆ ಫೋಕಸ್ ಆನ್ ಸೈನ್ ಅಪ್ ಒನ್ಲಿ. ಏನು ಮಾತಾಡ್ಬಾರ್ದು, ಬರೀ ಅವ್ರನ್ನ ಲಾಗಿನ್ ಮಾಡಕ್ಕೆ ಮಾತ್ರ ನಾವು ಮಾತಾಡ್ಬೇಕು. ನಿಮ್ಗೆ ಈ ಪ್ರೋಗ್ರಾಮ್ ಇಷ್ಟ ಆಯ್ತಾ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ಬಿಟ್ರೆ ಸಾಕು. ಯಾವಾಗ ಮಾಡ್ಕೋತೀರಾ ಅಂದ್ರೆ ನೋಡೋಣ ಮಾಡೋಣ ಅಂದ್ಬಿಡ್ತಾರೆ. ಬಟ್ ಅವ್ರನ್ನ ಅಲ್ಲೇ ಲಾಗಿನ್ ಮಾಡಷ್ಟು ನಾವು ಮಾತಾಡ್ಬೇಕು, ಬೇರೆ ಅಷ್ಟು ಮಾತ್ರ ನಾವು ಮಾತಾಡ್ಬೇಕು. ಡು ನಾಟ್ ಸ್ಟಾರ್ಟ್ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ದ ಸರ್ಕಲ್. ನಾವ್ ಯಾವಾಗ್ಲೂ ರೌಂಡ್ ಆಗಿ ಕುತ್ಕೊಂಡು ಏನೇ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ಬರ್ಲೇಬಾರ್ದು. ಅದ್ರಲ್ಲಿ ಮಾತಾಡಕ್ಕೆ ನೀವು ಜಾಗನೂ ಕೊಡ್ಬಾರ್ದು. ಯಾಕಂದ್ರೆ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ಬರ್ತೆ ಒಂದಿಲ್ಲ ಒಂದು ಕ್ವಶನ್ ರೈಸ್ ಆಗ್ತಾ ಇರ್ತಾರೆ, ಉತ್ತರ ಕೊಡ್ತಾನೆ ಇರ್ಬೇಕು, ತಿರ್ಗಾ ಕ್ವಶನ್ ಕೇಳ್ತಾರೆ ಆನ್ಸರ್ ಮಾಡ್ಲೇಬೇಕು. ಅದಕ್ಕೆ ನಾವು ಒಂದು ಪ್ಲೇಸ್ ಕೊಡ್ಲೇಬಾರ್ದು ಅಂತ ಹೇಳ್ಬೋದು. ಅಂದ್ರೆ ಟೇಕ್ ಇಟ್ ಆಸ್ ಎ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ಐ ವಿಲ್ ಬಿ ದೇರ್. ಅದೇ ತರ ಅವ್ರಿಗೆ ಹೇಳ್ಬೇಕು, ಓಕೆ ಪಾರ್ಟ್ ಟೈಮ್ ಆದ್ರೂ ತಗೊಳ್ಳಿ, ಫುಲ್ ಟೈಮ್ ಆದ್ರೂ ತಗೊಳ್ಳಿ, ನಾನಿದೀನಿ, ನಿಮ್ಗೆ ಏನು ಸಪೋರ್ಟ್ ಬೇಕು ನಾನಿದೀನಿ ಅದಕ್ಕೋಸ್ಕರ. ಸೊ ಇವತ್ತೇ ನೀವು ಸ್ಟಾರ್ಟ್ ಮಾಡಿ ಕೆಲ್ಸ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೋದು. ನೆಕ್ಸ್ಟ್ ಬರೋಣ, ಫೋರ್ ವೇ ಟು ಪ್ರೆಸೆಂಟ್ ದ ಪ್ಲಾನ್. ಯಾವ ತರ ನಮ್ 4 ದಾರಿ ಇದೆ ನಮ್ಮ ಪ್ಲಾನ್ ನ ಪ್ರೆಸೆಂಟ್ ಮಾಡಕ್ಕೆ. ಯಾವ ತರ ಅಂತ ನೋಡಿದ್ರೆ 1 to 1 ದಿ ಬೆಸ್ಟ್. ಯಾವಾಗ್ಲೂ ಅಷ್ಟೇ 1 to 1 ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ 95% ಅದ್ರಲ್ಲಿ ನಾವು ಗೆದ್ದೇ ಗೆಲ್ತೀವಿ 1 to 1 ಅಲ್ಲಿ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹೋಮ್ ಮೀಟಿಂಗ್ ಕೂಡ ಬೆಸ್ಟ್. ಹೋಮ್ ಮೀಟಿಂಗ್ ಅಂತ ಹೇಳಿದ್ರೆ ಒಂದು ಎಲ್ರನ್ನ ಕರ್ದ್ಬಿಟ್ಟು ಅಲ್ಲಿರೋ ಹೋಮ್ ಮೀಟಿಂಗ್ ಕೊಟ್ಟಾಗ ಅವ್ರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ಕೊತಾರೆ. ಅಲ್ಲಿ ಏನಿದೆಯೋ ಅಲ್ಲಿ ಅವ್ರಿಗೆಲ್ಲ ಒಂದ್ ಏನ್ ಹೇಳೋದು, ಒಂದು BOP ಅಲ್ಲಿ ಬಂದು ಕುತ್ಕೊಂಡ್ರೆ ಯಾವ ತರ ಒಂದು ಫೋಕಸ್ ಆಗಿ ಕೇಳ್ತಾರೋ ಆ ತರ ನಮ್ಮ ಹೋಮ್ ಮೀಟಿಂಗ್ ಅಲ್ಲಿ ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದೆ ಹಾಲ್ ಪ್ರೆಸೆಂಟೇಷನ್ ಸ್ಪೀಡ್ ಬಿಲ್ಡಿಂಗ್. ಅವಾಗ್ಲೇ ಹೇಳ್ದಂಗೆ BOP ಹೆಂಗೆ ನಮ್ಗೆ ಸಕ್ಸಸ್ ಕೊಡುತ್ತೆ ಅದೇ ತರ ಅದೇನೇ ಇದು ಹಾಲ್ ಪ್ರೆಸೆಂಟೇಶನ್ ನಮ್ಮನ್ನ ಒಂದು ನಂಬಿಕೆ ಹುಟ್ಟಿಸುತ್ತೆ, ನಮ್ಗೆ ಅಲ್ಲಿ ನಂಬಿಕೆ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ವೆಬಿನಾರ್ ಆನ್ಲೈನ್ ಬಿಸ್ನೆಸ್ ಪ್ರೆಸೆಂಟೇಶನ್ ಅಂತ ಹೇಳಿದ್ರೆ ಆನ್ಲೈನ್ ಅಂದ್ರೆ ಝೂಮ್ ಮೀಟಿಂಗ್ ಅಲ್ಲಿ ಈ ತರ ಯಾರನ್ನ ಹೊಸಬ್ರನ್ನ ನಾವು ಕೂರಿಸ್ಕೊಳ್ಳೋದ್ರಿಂದ ನಮ್ಮ ಬಿಸ್ನೆಸ್ ಅವ್ರಿಗೆ BOP ಬೇಕು ಇಲ್ಲ FIM ಬೇಕು ಇಲ್ಲ ಎಷ್ಟೇ ಬೇಕು ಅವ್ರಿಗೆ ಏನೋ ಕೇಳ್ತಾರಂದ್ರೆ ಅಂದ್ರೆ ನಾವು ಝೂಮ್ ಮೀಟಿಂಗ್ ಅಲ್ಲೂ ಕೊಡ್ಬೋದು. ಇಲ್ಲ ಅಂದ್ರೆ ವೆಬಿನಾರ್ಗಳು ನಮ್ ಪ್ರೋಗ್ರಾಮ್ ಅಲ್ಲಿ ಕರ್ಕೊಂಬಂದು ಕೂಡ ಅವ್ರನ್ನ ಕೂರ್ಸ್ಕೋಬಹುದು. ದೇರ್ ಇಸ್ ಅ 4 ವೇ ಟು ಗಿವ್ ದ ಪ್ಲಾನ್. ಫಾಲೋ
ಫಾಲೋ ವಿತ್ ಇನ್ 24 hours 90% ರಿಸಲ್ಟ್. ನೀವು ಒಂದು BOP ಕೊಟ್ಟಿದ್ದೀರಾ, ಎಲ್ಲಾ ಪ್ರೆಸೆಂಟೇಶನ್ ಎಲ್ಲ ಕೊಟ್ಟಿದೀರಾ ಅಂತ ಹೇಳಿದ್ರೆ ಅವ್ರನ್ನ 24 hours ಅಲ್ಲಿ ನಾವು ಮಾತಾಡಿ ಅವ್ರನ್ನ ಕಂಪ್ಲೀಟ್ ಮಾಡಿ ನಾವು ಮಾಡ್ಕೊಡೋದು 90% ಅಲ್ಲಿ ಸಕ್ಸಸ್ ಆಗುತ್ತೆ ಫಾಲೋ ಅಪ್ ಮಾಡೋದ್ ಮೂಲಕ. ಇಲ್ಲ BOP ಬಂದಿದ್ದಾರೆ, ಸರಿ ಬಿಡಿ ಯಾವಾಗಾದ್ರೂ ಮಾತಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ರೆ ಅವರು ಮರ್ತೋಗ್ತಾರೆ. ನಾವು ಮರ್ತೋಗ್ಬಿಟ್ರೆ ಟೋಟಲಿ ಮರ್ತೋಗ್ತಾರೆ, ಅದು ಆಗಲ್ಲ. ಬಟ್ 24 hours ಒಳಗಡೆ ಅವ್ರನ್ನ ಮಾತಾಡಿ ನಾವು ಸಕ್ಸಸ್ ಮಾಡಿದ್ರೆ 90% ರಿಸಲ್ಟ್ ಇದೆ ಅಂತ ಹೇಳ್ಬೋದು. ವಿತಿನ್ 48 hours ಅಂತ ಹೇಳಿದ್ರೆ ಬರೀ 50% ಮಾತ್ರ ಆಗುತ್ತೆ ಆಗದೇನೆ ಇರ್ಬೋದು ಅನ್ನೋ ತರ ಅರ್ಧ ಆಗತ್ತೆ ಅಂತ ಹೇಳ್ತೀನಿ. ಅದೇ ತರ ಆಫ್ಟರ್ 48 hours ಮೇ ಆರ್ ನಾಟ್ ಮೇ ಬಿ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಅದ್ರಿಂದ ನಾವು ವೆರಿ ಇಂಪಾರ್ಟೆಂಟ್ 24 hours ನಾವು ತುಂಬಾ ಒಂದು ವ್ಯಾಲ್ಯೂ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಇದೆಲ್ಲ ಸೆಕೆಂಡ್ರಿ ಥರ್ಡ್ ಆಗುತ್ತೆ ಬಿಟ್ರೆ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ನಾವು ಪ್ರೆಸೆಂಟೇಶನ್ ಕೊಟ್ಟು ಏನೇ ಮಾಡಿದ್ರು ಫಾಲೋ ಡೈಲಿ ಫಾಲೋ ಅಪ್ ಅಲ್ಲಿ ಮಾತ್ರ ನಾವು ಸೋಲ್ಬಾರ್ದು. ನಮ್ ಸಕ್ಸಸ್ ಇರೋದೇ ಫಾಲೋ ಅಪ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿವ್ ಎ ನಾಲೆಜ್ ಅಬೌಟ್ ದ ಕಂಪನಿ ಸರ್ವಿಸ್. ನಮ್ ಕಂಪನಿ ಬಗ್ಗೆ ಯಾವ ತರ ಒಂದು ಸರ್ವಿಸ್ ಇದೆ, ನಾವ್ ಯಾವ ತರ ನಿಮ್ ಪ್ರಾಡಕ್ಟ್ಸ್ ನೀವು ಪ್ರಾಡಕ್ಟ್ ಹಾಕ್ತಿರ ಕಂಪನಿಗೆ, ನಿಮ್ಗೆ ಈ ತರ ಇಮಿಡಿಯೇಟ್ ಆಗಿ ಸಿಗುತ್ತೆ. ಕಂಪನಿ ಯಾವ ತರ ನಮ್ಗೆ ಏನಾದ್ರು ಕೇಳಿದ್ರೆ ಮಾಡುತ್ತೆ. ನಿಮ್ಗೆ ಏನೇ ಕ್ವಶನ್ ಇದ್ರು ಅದ್ ಏನೇ ಪ್ರಾಬ್ಲಮ್ ಆಗಿದ್ರು ನಮ್ ಕಂಪನಿ ಕಡೆಯಿಂದ ನಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ನನ್ ಇನ್ಕಮ್ ಬರಲ್ಲ ಅಂತ ಹೇಳೋರ್ಗಾಗ್ಲಿ, ಇಲ್ಲ ನಮ್ಗೆ ಈ ತರ ಒಂದು ಲಾಗಿನ್ ಮಾಡೋದ್ರಲ್ಲಾಗ್ಲಿ, ಪ್ರಾಡಕ್ಟ್ ಹಲವಾರು ವಿಷಯಗಳನ್ನ ಇದು ನಮ್ಮ ಕಂಪನಿ ಸರ್ವಿಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಹುದು. ಆಲ್ವೇಸ್ ಗೋ ವಿತ್ ಯುವರ್ ಅಪ್ಲೈನ್ ಆರ್ ಅಸೋಸಿಯೇಟ್ ವಿತ್ ಪ್ರಾಪರ್ ಡ್ರೆಸ್ ಕೋಡ್. ಇದು ನಾವ್ ಯಾವಾಗ್ಲೂ ಹೇಳ್ತೀವಿ. ಅಪ್ಲೈನ್ ಇಲ್ದೆ, ದಯವಿಟ್ಟು ಹೇಳ್ತೀನಿ, ಅಪ್ಲೈನ್ ಇಲ್ದೆ ಯಾವ ಅಸೋಸಿಯೇಟು ಇಲ್ಲ ನನ್ ಕೈಯಲ್ಲಿ ಆಗುತ್ತೆ. ಅಂದ್ರೆ ಥರ್ಡ್ ರ್ಯಾಂಕ್, ಥರ್ಡ್, ಫೋರ್ತ್, ಫಿಫ್ತ್ ವರ್ಗು ಕೂಡ ನಮ್ಮ ಅಪ್ಲೈನ್ಗಳನ್ನ ಕರ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಪ್ಲೈನ್ ಇಲ್ಲ ಅಂದ್ರೆ ನಮ್ ಕಷ್ಟ ತುಂಬಾ ಕಷ್ಟ ಆಗತ್ತೆ. ಸೊ ಡ್ರೆಸ್ ಕೋಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಅಪ್ಲೈನ್ ಜೊತೆ ನಾವು ಹೋಗ್ತಾ ಇದೀವಿ ಅಂದ್ರೆ ಅಪ್ಲೈನ್ ಯಾವ ತರ ಬರ್ತಾರಂದ್ರೆ ಅದಕ್ಕೆ ಈಕ್ವಲ್ ಆಗಿ ನಾವು ಅಲ್ಲಿ ಡ್ರೆಸ್ ಕೋಡ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ದಯವಿಟ್ಟು ಒಂದು ಡ್ರೆಸ್ ಕೋಡ್ ನ ಫಸ್ಟ್ ಫಾಲೋ ಅಪ್ ಮಾಡಿ, ಸೆಕೆಂಡ್ ನಮ್ ಅಪ್ಲೈನ್ಗಳನ್ನ ಕರ್ಕೊಂಡು ಹೋಗ್ಲೇಬೇಕು ವಿತೌಟ್ ಎನಿ ಫೇಲ್. ಅಂಡ್ ಅದೇ ತರ 100% ಯೂಸರ್ ಅಂತ ಹೇಳಿದ್ರೆ ವಿಸಿಟ್ ಕಂಪನಿ ವೆಬಿನಾರ್ ಎವ್ರಿ ಡೇ ಅಂತ ಹೇಳಿದ್ರೆ ವೆಬ್ಸೈಟ್. ಯಾಕಂದ್ರೆ ನಾವು ವಾರ ನಾವು ವೆಬ್ಸೈಟ್ ಡೈಲಿ ನೋಡೋದು ಏನಾಗುತ್ತೆ ಅಂದ್ರೆ ನಮ್ಗೆ ಎಷ್ಟು SP ಬೇಕು, ಎಷ್ಟು ID, ನಮ್ಗೆ ಲೆಫ್ಟ್ ಅಲ್ಲಿ ಎಷ್ಟು ಬೇಕು, ನಮ್ ರೈಟ್ ಅಲ್ಲಿ ಎಷ್ಟು ಬೇಕು, ನಮ್ದು ಮಾತ್ರ ನೋಡ್ದೆ ನಮ್ಮ ಅಸೋಸಿಯೇಟ್ಗಳದ್ದು ಕೂಡ ಅವ್ರದ್ದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕಾ, ಸೆಕೆಂಡ್ ರ್ಯಾಂಕ್ ಕಂಪ್ಲೀಟ್, ಥರ್ಡ್ ಆಗ್ಬೇಕಾ, ಅವ್ರಿಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು ಅಂತ ನೋಡಿ ಇಟ್ಕೊಳ್ಳೋದು ಡೈಲಿ ನೋಡ್ಬೇಕು. ನಮ್ದು ನೋಡ್ಕೊಳ್ಳೋದು ಹೆಂಗ್ ನೋಡ್ಕೋತೀವೋ ಅದೇ ತರ ನಮ್ಮ ಅಸೋಸಿಯೇಟ್ನು ನಾವು ಡೈಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅಂಡ್ ಲರ್ನ್ ಟು ರಿಜಿಸ್ಟರ್ ನ್ಯೂ ಕಸ್ಟಮರ್ಸ್ ಅಂಡ್ ದ ನೆಕ್ಸ್ಟ್ ಪ್ರಾಸೆಸ್ ಅಂತ ಹೇಳಿದ್ರೆ ನಾವು ಕಲಿಬೇಕು. ಯಾವ್ದಂದ್ರೆ ನಮ್ಮ ಒಂದು ರಿಜಿಸ್ಟ್ರೇಷನ್ ಯಾವ ತರ ಮಾಡ್ತೀವಿ, ಹೊಸ ಕಸ್ಟಮರ್ಸ್ ರಿಜಿಸ್ಟ್ರೇಷನ್ ಇಲ್ಲಿ ಅಲ್ಲೇ ಕೂತಿರ್ತಾರೆ, ಮೇಡಮ್ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದ್ರೆ ನೀವು ಯಾರಿಗೋ ಹೋಗಿ ಕಾಲ್ ಮಾಡೋದು ಇಲ್ಲ ಹೆಂಗ್ ಮಾಡ್ಕೊಡ್ತೀವಿ, ಅಲ್ಲ ಅಲ್ಲೇ ಕುತ್ಕೊಂಡು ಅವ್ರಿಗೆ ಹೇಳ್ಕೊಡೋ ತರ ಅವ್ರ ಮುಂದೆನೆ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಕಲ್ತಿರ್ಬೇಕು. ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅದನ್ನು ಕಲ್ತಾಗ ನಮ್ಗೆ ಹೊಸ ಪ್ರಾಸ್ಪೆಕ್ಟ್ ಮುಂದೆ ನಾವು ಆರಾಮಾಗಿ ಕಲ್ತಿದೀವಿ, ನಮ್ ಮೇಲೆ ಒಂದ್ ನಂಬಿಕೆ ಬರುತ್ತೆ. ಎಲ್ಲಾನು ಕಲಿಬೇಕು. ನಮ್ಗೆ ಬಂದ್ಮೇಲೆ A to Z ಏನಿದೆಯೋ ಅಷ್ಟು ನಾವು ಕಲಿಯೋದು ಇಸ್ ವೆರಿ ರೆಸ್ಪಾನ್ಸಿಬಿಲಿಟಿ ಆಗೋದು ಒಂದು ಅಂತ ಆಗ್ಬೋದು. ಓಪನ್ ಯುವರ್ ಬಿಸ್ನೆಸ್ ID ಅಂಡ್ ಮೇಕ್ ರೆಕಾರ್ಡ್ ಎವ್ರಿ ವೀಕ್. ಅದೇ ಅವಾಗ್ಲೇ ಹೇಳ್ದಂಗೆ ನಾವ್ ಬಿಸ್ನೆಸ್ ಐಡಿದು ನಾವ್ ಯಾವಾಗ್ಲೂ ಏನೇನ್ ಆಗ್ತಾ ಇದೆ ಏನಿದೆ ಯಾವಾಗ್ಲೂ ಹೇಳ್ದಂಗೆ ಇದನ್ನು ನಾವು ವಾರ ನೋಡ್ಬೇಕು. ಇವಾಗ ವೆಡ್ನೆಸ್ಡೇ ಕ್ಲೋಸಿಂಗ್ ಆಗಿದೆ ಅಂತ ಹೇಳಿದ್ಮೇಲೆ ನಿಮ್ಗೆ ತಿರ್ಗಾ ಥರ್ಸ್ಡೇ ಮಾರ್ನಿಂಗು ನಮ್ಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಅದೇ ತರ ಯೂಸ್ ಕಂಪನಿ ಪ್ರಾಡಕ್ಟ್ ರೆಗ್ಯುಲರ್ಲಿ. ಎಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ನಾವ್ ಎಲ್ಲೇ ಒಂದು ಪ್ರೆಸೆಂಟೇಶನ್ ಹೋಗ್ತಾ ಇದೀವಿ ಅಂದ್ರೆ ನಾವು ಪ್ರಾಡಕ್ಟ್ ತಗೋತಾ ಇದೀವಿ, ರಿಸಲ್ಟ್ ಬಂದಿರುತ್ತೆ. ಬಟ್ ಡೈಲಿ ಪ್ರಾಡಕ್ಟ್ ಬಂದಾಗ ನಾವ್ ಅಲ್ಲಿ ಎದುರುಗಡೆ ಆಪೋಸಿಟ್ ಅವ್ರ ಪರ್ಸನ್ಗೆ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಪ್ರಾಡಕ್ಟೇ ತಗೊಂಡಿಲ್ಲ ಅಂದ್ರೆ ಯಾವ ನಂಬಿಕೆಯಲ್ಲಿ ಕಾನ್ಫಿಡೆಂಟ್ ಆಗ ಅಲ್ಲಿ ಹೋಗಿ ಮಾತಾಡ್ತೀರಾ?
ಕರೆಕ್ಟ್ ಅಲ್ಲ. ಡೈಲಿ ಯಾವ್ದಾದ್ರು ಒಂದು ಬಟ್ ಎಷ್ಟ್ ಜನ ತಗೋತಾ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ 100% ಎಲ್ರು ಪ್ರಾಡಕ್ಟ್ ತಗೊಳ್ಳಿ. ಪ್ರಾಡಕ್ಟ್ ಅಲ್ಲಿ ನಮ್ಗೊಂದು ಮಾತಾಡಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ನಮ್ಗೆ ಆರೋಗ್ಯನೂ ಸಿಗುತ್ತೆ ಅಂದ್ಮೇಲೆ ಯಾಕೆ ತಗೋಬಾರ್ದು, ಡೈಲಿ ತಗೊಳ್ಳೇಬೇಕು. ಇವತ್ವರೆಗೂ ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾನೆ ಇದೀನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಫೋಕಸ್ ಆನ್ ರಿಪರ್ಚೇಸ್ ಅಂಡ್ ಪ್ಯಾಸಿವ್ ಇನ್ಕಮ್. ಕರೆಕ್ಟ್. ಇವಾಗ ಒಂದು 4th ರ್ಯಾಂಕ್ ಆದ್ಮೇಲೆ ಎಲ್ರಿಗೂ ರೀಪರ್ಚೇಸಿಂಗ್ ಅಂತ ಇದೆ. ಸೊ ಅದನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಅದಕ್ಕೂ ನಮ್ಗೆ ಎಷ್ಟೋ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ರೀಪರ್ಚೇಸಿಂಗ್ ಅಲ್ಲೂ ನಮ್ಗೆ ಇನ್ಕಮ್ ಇದೆ. ಅದೇ ತರ ಪ್ಯಾಸಿವ್ ಇನ್ಕಮ್ ಅಲ್ಲೂ ಕೂಡ ನಾವು ಫೋಕಸ್ ಮಾಡಿದಾಗ ಅದು ಎಲ್ಲಾನು ಸಕ್ಸಸ್ ಆಗುತ್ತೆ. ನಮ್ಗೆ ಪ್ಯಾಸಿವ್ ಇನ್ಕಮ್ ಬೇಕಲ್ಲ, ಏನೇ ಇನ್ಕಮ್ ಬರ್ತಾ ಇದ್ರು ಎಕ್ಸ್ಟ್ರಾ ಪ್ಯಾಸಿವ್ ಇನ್ಕಮ್ ಬೇಕೇ ಬೇಕು. ಅದು ಯಾವ್ದು ಅಂತ ನಾವು ಅದು ತಿಳಿಸ್ಲೇಬೇಕು. ನೆಕ್ಸ್ಟ್ ಬಂದ್ರೆ ಎಸ್, ಬಿ ಎ ಟೀಮ್ ಪ್ಲೇಯರ್. ಅಂದ್ರೆ ಡೈಲಿ ಕಾಂಟ್ಯಾಕ್ಟ್ ಯುವರ್ ಅಪ್ಲೈನ್ ಅಂಡ್ ಅಸೋಸಿಯೇಟ್ ಪಾರ್ಟ್ನರ್ಸ್. ಅದ್ ಯಾವಾಗ್ಲೂ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಅಪ್ಲೈನ್ಗೆ ಒಂದು ಕಾಲ್ ಮಾಡಿ ಹೇಳಲೇಬೇಕು. ಸರ್ ಅವ್ರ ಮೇಡಮ್, ನಾನ್ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇವತ್ತು ಹಿಂಗಿದೆ, ಎಲ್ಲಾ ಇನ್ಫಾರ್ಮೇಶನ್ ಅಪ್ಲೈನ್ ಗೊತ್ತಾಗ್ಬೇಕು. ಅಪ್ಲೈನ್ ಗೊತ್ತಾಗದೆ ನೀವ್ ಎಲ್ಲೂ ಹೋಗ್ಲೂಬಾರ್ದು. ನಾನ್ ಏನಕ್ಕೆ ಅಪ್ಲೈನ್ಗೆ ಹೇಳ್ಬೇಕು, ನಾನೇ ಹೋಗಿ ಪ್ರಾಡಕ್ಟ್ ಕೊಟ್ಟು ಬರ್ತೀನಿ? ಇಲ್ಲ, ಅಪ್ಲೈನ್ಗೆ ಹೇಳಲೇಬೇಕು. ಅಪ್ಲೈನು ಕಾಲ್ ಮಾಡ್ಬೇಕು, ಅಸೋಸಿಯೇಟ್ ಕಾಲ್ ಮಾಡ್ಬೇಕು. ಬೆಳಗ್ಗೆ ಅಪ್ಲೈನ್ ಮಾಡಿದಾರೆ ಅಂದ್ರೆ ಸಾಯಂಕಾಲ ಅಸೋಸಿಯೇಟ್ ಕೂಡ ಮಾಡ್ಬೋದು. ಯಾಕಂದ್ರೆ ಮೇಡಮ್ ಇಂಥ ಜಾಗಕ್ಕೆ ಹೋಗ್ ಬಂದೀನಿ ಸರ್, ಇಂಥ ಜಾಗಕ್ಕೆ ಹೋಗಿದೀನಿ, ಈ ತರ ಆಯ್ತು, ಇದ್ರ ಅಪ್ಡೇಟ್ ನಮ್ಗೆ ಅಪ್ಲೈನ್ಗೆ ಕೊಡ್ಬೇಕು. ಅದೇ ತರ ಅಪ್ಲೈನು ಅಸೋಸಿಯೇಟ್ ಏನೇನ್ ಮಾಡ್ತಾ ಇದಾರೆ ಅನ್ನೋದು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಟೂಲ್ಸ್ ಮೋಸ್ಟ್ ಕಂಪನಿ ಪ್ರೋಗ್ರಾಮ್ ಪಿಕ್ಚರ್ಸ್ ನಾವು ಜೊತೆಗೆ ಇಟ್ಕೋಬೇಕು. ಟೂಲ್ಸ್ ಅಂತ ಹೇಳಿದ್ರೆ ನಮ್ಮ ಕ್ಯಾಟ್ಲಾಗ್ ಇರ್ಲಿ, ನಮ್ಮ ಪ್ರೋಗ್ರಾಮ್ ಇರ್ಲಿ, ಎಲ್ಲಾ ವಿಷಯನೂ ನಾವು ಇದ್ರ ಜೊತೆಗೆ ಇಟ್ಕೋಬೇಕು. ಅದೇ ಟೆಸ್ಟಿಮೋನಿ ವಿಡಿಯೋಸ್ಗಳು ಇಟ್ಕೋಬೇಕು. ಎಲ್ಲಾನು ಇಟ್ಕೊಂಡಾಗ ನಮ್ ಲ್ಯಾಪ್ಟಾಪ್ ಅಲ್ಲಿ ಅವ್ರು ಕೇಳಿದ ತಕ್ಷಣ ನಾವ್ ಅದೇ ಅವ್ರಿಗೆ ತೋರ್ಸ್ಬೇಕು, ಹೇಳ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಹೋಗಿ ಕುತ್ಕೊಂಡು ಈ ತರ ನಂಗೆ ಟೆಸ್ಟಿಮೋನಿ ಕಳ್ಸಿ, ವಿಡಿಯೋ ಕಳ್ಸಿ ಅಂತ ಹೇಳ್ತಾರೆ. ಬಟ್ ಅದೇನಾಗುತ್ತೆ ಅಂದ್ರೆ ಅಲ್ಲೇ ನಮ್ಗೆ ಅಲ್ಲಿ ನೆಗೆಟಿವ್ ಆಗ್ಬಿಡುತ್ತೆ. ಸೊ ಯಾವ್ದೇ ಕಾರಣಕ್ಕೂ ನಾವು ರೆಡಿಯಾಗಿ ಇಟ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ ಮೊದ್ಲೇ ಗೊತ್ತಿರುತ್ತೆ ಯಾವ್ದಕ್ ಹೋಗ್ತಾ ಇದೀವಿ, ಯಾವ್ದ್ರ ಬಗ್ಗೆ ನಾವು ಪ್ರಾಡಕ್ಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ಅದ್ರದ್ದು ವಿಡಿಯೋ ನಮ್ಮ ಹತ್ರ ರೆಡಿಯಾಗಿ ನಾವು ಇಟ್ಕೊಂಡಿರ್ಬೇಕು ಲ್ಯಾಪ್ಟಾಪ್ ಅಲ್ಲಿ. ನೀವು ಕ್ಯಾಟ್ಲಾಗ್ ಎಷ್ಟು ಯೂಸ್ ಮಾಡ್ತೀರೋ ದಯವಿಟ್ಟು ಲ್ಯಾಪ್ಟಾಪ್ ಯೂಸ್ ಮಾಡಿ. ಇಸ್ ವೆರಿ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಅಂತ ಹೇಳ್ಬೋದು. ಯು ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ವೀಕ್ಲಿ BOP ಅಂಡ್ FIM ಟ್ರೈನಿಂಗ್ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಗೆ ಗೊತ್ತಾಗ್ಲೇಬೇಕು. ವೀಕ್ಲಿ BOP ನೋಡಿ, ಇವತ್ತೆಲ್ಲ ನಾವೇನೋ 8 hours ನಾವೆಲ್ರೂ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕರೆಕ್ಟ್ ಅಲ್ಲ? ಯಾಕಂದ್ರೆ ನಮ್ ಪಾಡಿಗೆ ನಾವ್ ಟೈಮ್ ಬಾಂಡಿಂಗ್ ಅನ್ನೋದೆಲ್ಲ ಯಾವಾಗ್ ಬೇಕಾದ್ರೂ ಕೆಲಸ ಮಾಡ್ತಾ ಇದೀವಿ. ನಮ್ದು ಒಂದಿನ ಒಂದು ಪ್ರೋಗ್ರಾಮ್, ಒಂದು ಫಂಕ್ಷನ್ ಅಂತ ಹೇಳಿದ್ರೆ ಭಾನುವಾರ ಆದ್ರೆ ನಮ್ಗೆ ಬರೋ ಒಂದು BOP ಅಂತ ಹೇಳ್ಬೋದು. BOP ಅಲ್ಲಿ ಮಾತ್ರನೇ ನಮ್ ಎಲ್ಲಾ ಸಕ್ಸಸ್ ಇರೋದು. BOP ಅಲ್ಲಿ ವಾರ ನಾವು ಹೊಸ ಪ್ರಾಸ್ಪೆಕ್ಟ್ ನ ಕರ್ಕೊಂಡೋಗಿ ಕೂರ್ಸ್ಕೋತೀವಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ FIM ಬುಧವಾರ ಕ್ಲೋಸಿಂಗ್ ಅಂತ ಹೇಳಿದ್ರೆ ಗುರುವಾರ ನಮ್ಗೆ FIM ಟ್ರೈನಿಂಗ್ ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ಯಾರೆಲ್ಲ ಹೊಸ ಪ್ರಾಸ್ಪೆಕ್ಟ್ BOP ಬಂದಿರ್ತಾರಲ್ವಾ, ಅವ್ರು ಜಾಯಿನ್ ಆಗ್ತಾರೆ ಅಂದ್ರೆ ಮಾರನೇ ದಿವಸನೇ ಅವ್ರಿಗೆ FIM ಟ್ರೈನಿಂಗ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಯಾಕಂತೇಳಿದ್ರೆ FIM ಏನಕ್ಕೆ ಯೂಸ್, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಅಂತ ಹೇಳಿದ್ರೆ ಆ ಫಸ್ಟ್ ಇನ್ಫಾರ್ಮೇಶನ್ ಏನ್ ಅನ್ನೋದು ಅವ್ರಿಗೆ ಆ ತಿಳುವಳಿಕೆ ಬರ್ಲೇಬೇಕು, ಅಂದ್ರೆ ನಾವ್ ಅದ್ ಮಾಡ್ಲೇಬೇಕು. ಎಸ್, ನೆಕ್ಸ್ಟ್ ಓಕೆ. ಅದೇ ತರ ಇಲ್ಲಿ ನೋಡ್ಬೋದು, ಮೊದ್ಲೇ ಹೇಳಿದಂಗೆ ಸ್ಪೀಕ್ 5 lines ಟು ಯುವರ್ ಸೆಲ್ಫ್ ಎವ್ರಿ ಮಾರ್ನಿಂಗ್. ಇದು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ಜಿ ಹೇಳಿರೋದು. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಇಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ದ ವಿನ್ನರ್, ಟುಡೇ ಇಸ್ ಮೈ ಡೇ. ಇವತ್ತು ನಾನೇ ಉತ್ತಮ, ನನ್ ಕೈಯಲ್ಲಿ ಆಗತ್ತೆ, ನನ್ ದೇವ್ರು ಯಾವಾಗ್ಲೂ ನನ್ ಜೊತೆ ಇದ್ದಾರೆ, ನನ್ ಕೈಯಲ್ಲಿ ಆಗತ್ತೆ ಅನ್ನೋದ್ರು ನಾವು ಒಂದು ತಿಳ್ಕೊಂಡ್ಬಿಟ್ರೆ ನಮ್ ಸಕ್ಸಸ್ 100%. ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಕೈ ನೋಡ್ತೀರಾ, ಆಮೇಲೆ ದೇವ್ರನ್ನ ನೋಡ್ತೀರಾ. ಅದನ್ನ ನೋಡಿ ಆದಿ ಬೇಡ್ಕೊಂಡ್ಮೇಲೆ ಫಸ್ಟ್ ನಾವು ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರೆ 100% ಸಕ್ಸಸ್ ಇರುತ್ತೆ. ಯಾಕಂದ್ರೆ ಎದ್ದ ತಕ್ಷಣ ಒಂದು ಪಾಸಿಟಿವ್ ವೈಬ್ ನಮ್ ಇವತ್ತೆಲ್ಲ ಅದು ಪಾಸಿಟಿವ್ ಅಲ್ಲೇ ಇಟ್ಕೊಂಡಿರುತ್ತೆ. ಸೊ ಅದ್ರಿಂದ ಎಲ್ಲಾ ದೇವ್ರನ್ನ ಬೇಡ್ಕೊಳ್ತಾ ಇದು ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ. ಎಲ್ಲಾ ಸಕ್ಸಸ್ ಎಲ್ರಿಗೂ ಸಿಗ್ಲಿ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.